माइनॉरिटी डिपार्टमेंट का खोल गए हैं, जहाँ स्कूल को तुम्हारा बच्चा को स्कॉलरशिप वगैरह वगैरह हायर एजुकेशन के वास्ते हेल्प करती ना, उसके ऑफिसर हमें नहीं देखे ना शायद यहाँ के हमारे टेम्पल के चुनाव हमारे न्याय दोस्त जावेद करेंगे साहब को बोलो, उनको हमें इस्तेमाल करेंगे हमारे इस काउंटर में। और इसी तरह से मैं तुमने बताया ना, जो स्किल डेवलपमेंट डिपार्टमेंट के ऑफिसर यानी कि वो डिस्ट्रिक्ट लेवल ऑफिसर थे सर, डिस्ट्रिक्ट लेवल एक ऑफिसर थे, उसके ऑफिस के ऑफिसर पूरे टुमकुर डिस्ट्रिक्ट के ऑफिसर श्रीनिवास सा के तो और इसी के साथ उनके साथ काम करने वाला जो स्कीम को ये बताती तो मैं लोगों को बताती है और पूरा काम करते हैं अब तो यहाँ तक के तुम एयरपोर्ट तक छोड़ने की जिम्मेदारी इनकी रहती है। इन लोग रघु इन लोग हमारे सेंटर में और इसी के साथ साथ इनके साथ हम काम करने वाले रूपा को जो तुम्हें ट्रेनिंग सेंटर ट्रेनिंग देती है, कैसा खाना बनाना, क्या करना होगा, कैसा रहन सहन, इसके बारे में जो ट्रेनिंग देती है रूपा मैडम को भी हमें वेलकम करेंगे। और इसी के साथ क्या करेंगे पहले इंशाल्लाह अभी ब्रीफ रघु बताते हैं, खाना में बताते हैं, सुनिए अगर से कहते हैं मालूम आते हैं तो इंशाल्लाह फिर मैं बताऊँ। ठीक है, पहले श्रीनिवास सर बात करते हैं, श्रीनिवास सर का ब्रीफ के बाद में रघु बात करते हैं। ಕನ್ನಡ ಅರ್ಥ ಆಗುತ್ತಲ್ಲ ನಮಗೆ ಏನೇ ಬರಲ್ಲ. SLC ಆಗಿರೋ ಎಷ್ಟು ಜನ ಇದ್ದೀರಾ? PUC ಆಗಿರೋ ಸೆಕೆಂಡ್ PUC ಪಾಸ್ ಆಗಿರೋ ನಮ್ಮ ಹೆಸರು ಶ್ರೀನಿವಾಸ್ ಅಂತ, ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ, ಡಿಸ್ಟ್ರಿಕ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ ಅಂತ. ಒಂದು ಗುಬ್ಬಿವೀರಣ್ಣ ರಂಗಮಂದಿರ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ, ಅಲ್ಲಿ ಕಚೇರಿ. ನಮ್ಮಲ್ಲಿ ಸಾಕಷ್ಟು ಯೋಜನೆಗಳಿವೆ ಈ ಇಲಾಖೆಯಲ್ಲಿ. ಹೆಣ್ಣುಮಕ್ಳು ಇರ್ಬೋದು ಅಥವಾ 18ರಿಂದ 35 ಮತ್ತು 18ರಿಂದ 45, ಅದು ಈ ನಗರದಲ್ಲಿ ವಾಸ ಮಾಡೋರಿಗೆ ಮಾತ್ರ. ಹಳ್ಳಿಯಲ್ಲಿ ವಾಸ ಮಾಡೋ 18ರಿಂದ 35 ಮಕ್ಕಳಿಗೆ ಇದೆ. ನಮ್ಮ ಶ್ರೀಶಕ್ತಿ ಸಂಘಗಳಿಗಿದೆ. ಮುಖ್ಯವಾಗಿ ಇಲ್ಲಿ ನಮ್ಮಲ್ಲಿ ಹೊಲಿಗೆ ತರಬೇತಿ ನಡೆಯುತ್ತೆ, ಎಂಬ್ರಾಯ್ಡ್ರಿ ತರಬೇತಿ ನಡೆಯುತ್ತೆ. 3 ತಿಂಗಳು, 2.5 ತಿಂಗಳು, 3 ತಿಂಗಳು. ನಾವು ಸ್ಟೈಪೆಂಡ್ ಏನು ಕೊಡಲ್ಲ, ಸರ್ಟಿಫಿಕೇಟ್ ಇರುತ್ತೆ. ಒಳ್ಳೆ ಕೈ ಕಸಬು, ಜ್ಯುವೆಲರಿ ಮೇಕಿಂಗ್ ಇರ್ಬೋದು, ಆರ್ಟ್ ಎಂಬ್ರಾಯ್ಡ್ರಿ ಇರ್ಬೋದು, ಹೊಲಿಗೆ ತರಬೇತಿ ಇಡ್ತೀವಿ. ಮತ್ತು ಅದರ ನಂತರ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಯಲ್ಲೂ ಸಹ ನಿಮ್ಮನ್ನ ಕೆಲಸಕ್ಕೆ ಸಹ ಕಳಿಸ್ತೀವಿ. ಅದೇ ರೀತಿ ನಾನು PUC ಯಾಕೆ ಹೇಳಿದೆ ಅಂದರೆ, ಈಗ ಸೋಮೇಶ್ವರದಲ್ಲಿ ಕೆನರಾ ಬ್ಯಾಂಕ್ ಇದೆಯಲ್ಲ, ಮೇಲ್ಗಡೆ ಒಂದು ನಮ್ಮ ತರಬೇತಿ ಸಂಸ್ಥೆ ಇದೆ. PUC ಆದಾಗ ಕಂಪ್ಯೂಟರ್ ತರಬೇತಿ ಇದೆ. ವೆಬ್ ಡಿಸೈನರ್ ಅಂತ ಕಂಪ್ಯೂಟರ್ ಕೆಲಸ ಮಾಡೋಂಥದ್ದು ಸರ್ಟಿಫಿಕೇಟ್ ಕೊಡುತ್ತೆ. 18ರಿಂದ 45 ವರ್ಷ ವಯಸ್ಸಾದ್ರೆ PUC ಆದವ್ರಿಗೆ. ಡಿಗ್ರಿ ಆದವ್ರಿಗೂ ಇದೆ, ಅದು ಸಾಫ್ಟ್ವೇರ್ ತರಬೇತಿ. BA BCom BSc ಆದವರಿದ್ರೆ ನಿಮ್ಮ ಮಕ್ಕಳುಗಳಿದ್ರೆ ಕಳಿಸಿದ್ರೆ ನಾವು ಅದು ತರಬೇತಿನ ಕೊಡ್ತೀವಿ. ಇದಲ್ಲದೆ ನಿಮಗೆ ಕ್ಯಾಸಂದ್ರದಲ್ಲಿ ಬ್ಯೂಟಿಷಿಯನ್ ತರಬೇತಿ ಇದೆ. ನಿಮ್ಮ ಥರ ಹೆಣ್ಮಕ್ಳು ತುಂಬ ಜನ ತಗೊಂಡ್ರು. ಈ ವರ್ಷದ ಟಾರ್ಗೆಟ್ 2 ಬ್ಯಾಚ್ ಇತ್ತು, ಮುಗಿದೋಗಿದೆ. ನಂತರ ಇವ್ರಿಗೆ ಯಾರಿಗಾದ್ರೂ ನೀವು ತಿಳಿಸಿದ್ರೆ ನಾವಲ್ಲಿ ಸಾಹೇಬ್ರಿಗೆ ತಿಳಿಸಿದ್ರು, ನಾವಲ್ಲಿ ರೆಫರ್ ಮಾಡಿ ಅಲ್ಲಿ ಕೊಡಿಸ್ತೀವಿ. ಅಲ್ಲಿ ಕಂಪ್ಯೂಟರ್ ತರಬೇತಿ ಇದೆ, ಹೊಲಿಗೆ ತರಬೇತಿ ಇದೆ. MG ರೋಡಲ್ಲಿ ಒಂದು ಸೆಂಟರ್ ಇದೆ, ಅಲ್ಲಿ ಕಂಪ್ಯೂಟರ್ ತರಬೇತಿ ಇದೆ. ಜೈನ್ ಟೆಂಪಲ್ ಇದೆಯಲ್ಲ, ಅದರ ಬ್ಯಾಕ್ ಸೈಡ್ ಇದೆಯಲ್ಲ, ನಿಮ್ಮ ಹಜರತ್ ಚೌಟ್ರಿ ಇದೆಯಲ್ಲ, ಜಸ್ಟ್ ಅಪೋಸಿಟ್ ಸ್ವಲ್ಪ ಮೇಲೆ ಹೋದರೆ ಅಲ್ಲಿದೆ. ಅದು ಸಮರ್ಥ್ ಫೌಂಡೇಶನ್ ಅಂತ, ಅಲ್ಲಿ ಹೆಣ್ಮಕ್ಳೇ ಅವರು ಲೀಡ್ರು, ಅದರ ಸಂಸ್ಥೆಯವರು. ಅಲ್ಲಿ ಹೊಲಿಗೆ ತರಬೇತಿ ಮತ್ತು ಕಂಪ್ಯೂಟರ್ ತರಬೇತಿ ಕೊಡ್ತಾರೆ. ಅದೇ ರೀತಿ ದಾನ ಪ್ಯಾಲೇಸಲ್ಲಿ ಇತ್ತು, ಅವ್ರದ್ದು ಬರೀ ಇದಿತ್ತು, ಕಂಪ್ಯೂಟರ್ ತರಬೇತಿ ಇತ್ತು. ಅವರು ಯಾಕೋ ಕೊರೋನಾ ಬಂದ ಮೇಲೆ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು, ಈಗ ನಡೆಸ್ತಾ ಇಲ್ಲ. ಇದಲ್ಲದೆ ನೀವು ಹಳ್ಳಿ ಎಲ್ಲ ಟೌನ್ ಅವರೆಲ್ಲ, ಹಳ್ಳಿಯವ್ರು ಯಾರಿಲ್ಲ, ಹಳ್ಳಿಯವ್ರು ಇದ್ದರೆ ಹಳ್ಳಿ BPL ಕಾರ್ಡು, ಆಧಾರ್ ಕಾರ್ಡ್ ಇದ್ದರೆ ಇನ್ನೊಂದು ಜಿಲ್ಲಾ ಪಂಚಾಯತ್ ಆಫೀಸ್ ಹತ್ರ ಒಂದಿದೆ, ಅಲ್ಲಿ ಸಂಪೂರ್ಣವಾಗಿ 3 ತಿಂಗಳು ಊಟ ವಸತಿ ಎಲ್ಲ ಇತ್ತು. ಅದು ಕಂಪ್ಯೂಟರ್ ತರಬೇತಿನೇ. ಕೆಲಸ ಬೆಂಗಳೂರು ತುಮಕೂರಲ್ಲಿ ಅವಕಾಶ ಇತ್ತು. ಈ ತರಬೇತಿನ ನೀವು ನಿಮಗೆ ಅದು ಸೂಟ್ ಆಗಲಿಲ್ಲ ಅಂತ ನಿಮ್ಮ ಮಕ್ಕಳಿಗೆ ಅದನ್ನ ಬೆನಿಫಿಟ್ನ ತಗೋಬೋದು. ಆ ಟ್ರೈನಿಂಗ್ ತರಬೇತಿ ತಗೊಂಡು ಕೆಲಸಕ್ಕೆ ಹೋಗ್ಬೋದು. ಆಮೇಲೆ ಇದಲ್ಲದೆ ಬೀದಿ ವ್ಯಾಪಾರ ಯಾರಾದರೂ ಮಾಡೋರು ಇದ್ದೀರಾ ನಿಮ್ಮಲ್ಲಿ? ತೊಗೊಂಡಿದ್ದೀರಾ? 10,000 ಸಾಲ ತೊಗೊಂಡಿದ್ದೀರಾ? ತೀರ್ಸಿದ್ರಾ? 10,000 ತೊಗೊಂಡ್ರ?
ಟೈಮಿಗೆ ತೀರಿಸಿ ನೀವು. ಟೈಮಿಗೆ ತೀರಿಸಿ 20,000 ತಗೊಳ್ಳಿ. 20,000 ಆದಮೇಲೆ 50,000 ಕೊಡ್ತಾ ಇದ್ದೀವಿ ಈಗ ಬ್ಯಾಂಕ್ ಮುಖಾಂತರನೇ. 50,000 ಆದಮೇಲೆ 1,00,000ವರೆಗೂ ಇದೆ. ಆ ಅವಕಾಶ ಕಳ್ಕೋಬೇಡಿ, ಕರೆಕ್ಟಾಗಿ ತೀರಿಸಿ. ಅಲ್ಲೇ ಒಂದು ತಿಂಗಳು ಅಡ್ವಾನ್ಸ್ ಆಗಿಬಿಟ್ಟಿರಿ ದುಡ್ಡು, ಅದು ಅವರೇ ಕಟ್ ಮಾಡ್ಕೊಳ್ತಾ ಇರ್ತಾರೆ. ಇದಲ್ಲದೆ ನಿಮ್ಮಲ್ಲಿ ಆ ಸೋಷಿಯೋ ಎಕನಾಮಿಕ್ ಪ್ರೊಫೈಲ್ ಅಂತ ಮಾಡ್ತಾ ಇದ್ದೀವಿ. ಯಾರು ಬೀದಿ ವ್ಯಾಪಾರ ಫೋನ್ ಮಾಡಿದಾಗ ಒಂದೇ ಫೋನ್ ನಂಬರ್ ಇಟ್ಕೊಳ್ಳಿ, ಯಾವ ಲಿಂಕ್ ಆಗಿರುತ್ತೋ ಅದು ಚೇಂಜ್ ಮಾಡಬಾರ್ದು ಫೋನ್ ನಂಬರು. ಅದಕ್ಕೆ ಸೋಷಿಯೋ ಇದಂದರೆ ನಿಮ್ಗೆ ರೇಷನ್ ಕಾರ್ಡ್ ಇಲ್ಲ ಅಂದರೆ ರೇಷನ್ ಕಾರ್ಡ್ ಕೊಡಿಸ್ತಾರೆ. ಮತ್ತು ನಿಮ್ಗೆ ಏನೋ ಕಟ್ಟಡ ಕಾರ್ಮಿಕರು ಇದ್ದರೆ, ನಿಮ್ಮ ಯಜಮಾನರು ಕಟ್ಟಡ ಕಾರ್ಮಿಕ ಅಥವಾ ನಿಮ್ಮ ಫ್ಯಾಮಿಲಿ ಅಣ್ಣ ತಮ್ಮ ಯಾರು ಕಟ್ಟಡ ಕಾರ್ಮಿಕರು ಇದ್ದರೆ, ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ 50,000ವರೆಗೂ ಎಜುಕೇಷನ್ ಲೋನ್ ಇದೆ. ಮತ್ತು ಏನಾದ್ರು ತೊಂದರೆ ಒಳಗಾದಾಗ ಮದುವೆಗೆ ಸಂಬಂಧಪಟ್ಟಂಥ ಲೋನ್ ಇದೆ, ಅದು ಆ ಥರದವೆಲ್ಲ ಬೆನಿಫಿಟ್ಸ್ ಇದೆ. ಅದು ಕಟ್ಟಡ ಕಾರ್ಮಿಕರಿಗೆ ಮತ್ತು ತರಬೇತಿಗಳು ಇದೆ, ಟೂಲ್ ಕಿಟ್ಟು ಕೊಡ್ತೀವಿ, ಅದನ್ನು ನೀವು ಉಪಯೋಗ ಪಡ್ಕೋಬೋದು. ಅದೇ ರೀತಿ ಇವ್ರ ಇಲಾಖೆಯಲ್ಲೂ ಇದೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲೂ ಸಾಕಷ್ಟು ಕಾರ್ಯಕ್ರಮ ಇದೆ. ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದು ಅದಕ್ಕೆಲ್ಲ ಬೆನಿಫಿಟ್ ಇವ್ರ ಇಲಾಖೆಯಿಂದ ಪಡ್ಕೋಬೋದು. ಮುಖ್ಯವಾಗಿ ನಮ್ಮ ಇಲಾಖೆಯಲ್ಲಿ ನೀವು ಟ್ರೈನಿಂಗ್ ತೊಗೋಬೋದು. ಟ್ರೈನಿಂಗ್ ಇಲ್ದಾನು ಕೆಲಸಕ್ಕೆ ಹೋಗ್ತೀವಿ ಅಂದರೆ, ಈಗ ಮಂಗಳವಾರ ದಿವಸ ನಮ್ಮ ಆಫೀಸಲ್ಲಿ ಇಟ್ಟಿದ್ದೀವಿ ITI ಡಿಪ್ಲೊಮೊ PUC ಆದವ್ರಿಗೆ ಹಿರಿಯಳ್ಳಿಲಿ ಕೆಲಸ ಇದೆ. ಅದಲ್ಲದೆ ಕಂಪ್ಯೂಟ್ರು ಏನೋ ನಾಲೆಡ್ಜ್ ಇದ್ದು ಡಿಗ್ರಿ ಆಗಿ ಸ್ವಲ್ಪ ಇದೆ ಅಂದರೆ ಅವ್ರಿಗೂ ಇದೆ. ಇಲ್ಲ ನಾವೇನು ಓದಿಲ್ಲ ಸಾರ್ ಅಂದ್ರೂ ಆ ಥರದವ್ರಿಗೂ ಕೆಲಸಗಳು ಇದ್ದಾವೆ. ಹೋಗಕ್ಕೆ ರೆಡಿ ಇರಬೇಕು. ಫ್ಯಾಕ್ಟ್ರಿಯಲ್ಲಿ ಹೋಗಿ ಕೆಲಸ ಮಾಡೋಕ್ಕಂದ್ರೆ ನಿಮ್ಮ ಯಜಮಾನ್ ಇರ್ಬೋದು, ಮಕ್ಳು ಇರ್ಬೋದು, ಆ ಥರದ ಯಾರ್ಯಾರು ಎಲೆಕ್ಟ್ರಿಷಿಯನ್ ಕಳಿಸಿ ಒಳ್ಳೆ ತರಬೇತಿ ಇದೆ ನಮ್ಮಲ್ಲೇ. ಅವ್ನಿಗೆ 20 ವರ್ಷ ಕಳಿಸಿ, ನಾಳೆ ಅವನಿಗೆ ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡೋದು, ಮೇಂಟೆನೆನ್ಸ್ ಮಾಡೋದು, ಒಳ್ಳೆ ವೆಹಿಕಲ್ಸ್ಗೂ KBಯಲ್ಲಿ ಕೆಲಸ ಸಿಗುತ್ತೆ ಅವನಿಗೆ. ಅದನ್ನ ನಮ್ಮ ಆಫೀಸಿಗೆ ಕಳಿಸಿ ಅವನು ಕಳಿಸಿದ್ರೆ ಅವನ್ನ ಈಗ ಬ್ಯಾಚ್ ಶುರು ಮಾಡ್ತೀವಿ. ಈಗ ಅಲ್ಲೇ ಅಂತರಸಳ್ಳಿಯಲ್ಲಿ ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡೋ ಮ್ಯಾನುಫ್ಯಾಕ್ಚರರ್ ಮಾಡೋರು 15 ದಿವಸ ಉಚಿತವಾಗಿ ತರಬೇತಿ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ. ಈ ರೈತರವೆಲ್ಲ ಬಂದು ಬೀಳ್ತಾ ಇರ್ತಾವೆ ಟ್ರಾನ್ಸ್ಫಾರ್ಮರು, ಅಥವಾ ಟೌನ್ ಬೀಳ್ತಾ ಇರ್ತಾರೆ, ರಿಪೇರಿ ಮಾಡೋಕ್ಕೆ ಕೈ ಖರ್ಚು ಒಳ್ಳೆ ದುಡಿಮೆ ಮಾಡ್ಬೋದು. ಇದಲ್ಲದೆ ಇನ್ನೊಂದು 15 ದಿವಸ 20 ದಿವಸದಲ್ಲಿ ಮಣಿ ಎಲೆಕ್ಟ್ರಿಕಲ್ ಅಂತ ಕೇಳಿದ್ರೆ ಅವರು ಒಂದು ತರಬೇತಿ ಶುರು ಮಾಡ್ತಾ ಇದ್ದಾರೆ. ಇನ್ನು ಮನೆ ಇಲ್ಲ ಎಲೆಕ್ಟ್ರಿಕಲ್, ಆಮೇಲೆ 4 ವೀಲರ್ 2 ವೀಲರ್ ತರಬೇತಿಗಳು ಸಹ ಇದ್ದಾವೆ. ನೆಕ್ಸ್ಟ್ ಬರ್ತಾವೆ 2 months ಆದಮೇಲೆ ಅದು ಬರ್ತಾ ಇದೆ. ಆ ತರಬೇತಿಗಳು ಸಹ ನಮ್ಮಲ್ಲಿ ಕೊಡ್ತೀವಿ. ಟ್ರೈನಿಂಗ್ ಕೊಟ್ಟು ನಿಮಗೆ ಒಂದು ಜೀವನಕ್ಕೆ ಮಾರ್ಗ ಮಾಡಿಸ್ತೀವಿ. ಇದಲ್ಲದೆ ಮುಖ್ಯವಾಗಿ ನೀವು ಹೆಣ್ಮಕ್ಳಿಗೆ ಸಂಘದಲ್ಲಿ ಎಷ್ಟು ಜನ ಇದ್ದೀರಾ? ಶ್ರೀಶಕ್ತಿ ಸಂಘದಲ್ಲಿ ಯಾರಿದ್ದೀರಾ? ಇಬ್ಬರೇ ಇದ್ದೀರಾ? ನೀವಿದ್ದೀರಾ? 4-5 ಜನ ಇದ್ದೀರಾ. ನಿಮಗೆ ಒಂದು ಸಪ್ರೇಟ್ ಸಂಘ ಬೇಕಾದ್ರೆ ಮಾಡ್ಕೊಡ್ತಾರೆ. ನೆಕ್ಸ್ಟ್ ವೀಕ್ ಬರ್ತಾರೆ ನಮ್ಮ ಕೇಸ್ ಕೊಡ್ತಾರೆ. ನಿಮಗೆ 20 ಜನಕ್ಕೆ ಸಪ್ರೇಟ್ ಒಂದು ಸಂಘ ಮಾಡ್ತಾರೆ. 20-20 ಜನ 2-3 ಸಂಘ ಮಾಡಿ ತೊಂದರೆ ಇಲ್ಲ. ಅವ್ರನ್ನ ನೆಕ್ಸ್ಟ್ ವೀಕು ನೆಕ್ಸ್ಟ್ ಸಂಡೇ ಸಂಘಗಳು ಮಾಡ್ಕೊಳ್ಳಿ. ಸಂಘದಲ್ಲಿ ನೀವು ಕೇಳ್ಬೋದು, ಸರ್ ಏನು ಸಂಘದಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ. ತಕ್ಷಣ ಬೆನಿಫಿಟ್ ಆಗಿದೆ. ಈಗ ನೋಡಿ, ಏನೋ ಒಂದು ನಿಮ್ಮನ್ನೆಲ್ಲ ಸೇರಿಸಿ ಏನೋ ಒಂದಿಷ್ಟು ಸಾಲ ಏನೋ ಒಂದು ಕೊಡೋದ್ರಿಂದ ಅದು ವಾಪಸ್ ಕಟ್ತೀರಾ, ಅದು ಒಂದು ಈ ಥರ ಎಲ್ಲ ಮಾಹಿತಿ ಸಿಗ್ತಾವಲ್ಲ. ಸಂಘದಲ್ಲಿದ್ದರೆ ಏನಾಗುತ್ತೆ ಅಂದರೆ, ನಿಮಗೆ ಸರ್ಕಾರದಲ್ಲಿ ಏನೇನು ಸೌಲಭ್ಯ ದೊರೆಯುತ್ತೆ, ಬೆನಿಫಿಟ್ಸ್ ಏನಿದೆ ಅದ್ರದ್ದಾದ್ರೂ ಮಾಹಿತಿ ಸಿಗುತ್ತೆ. ಆದರೆ ಸಂಘಕ್ಕೆ ಬರೋದು 15,000 ಬಿಡಿ, ಬೆನಿಫಿಟ್ ಬಂದರೆ ನಿಮ್ಗೆ 500 ಕೊಡುತ್ತೆ. 10,000 ಇದ್ದಿದ್ದು 1 ಲಕ್ಷ 2 ಲಕ್ಷದವರೆಗೂ ಹೋಗ್ಬೋದು. ಒಟ್ಟು ಸಂಘದಲ್ಲಿದ್ದು ನೀವೇನಾದರೂ ಹಪ್ಪಳ ಉಪ್ಪಿನಕಾಯಿ ಆ ಥರದ್ದು ಫುಡ್ ಪ್ರಾಡಕ್ಟ್, ಆಹಾರ ತಿನ್ನೋಂಥ ವಸ್ತು ಉತ್ಪಾದನೆ ಮಾಡಿದರೆ ಆ ಥರದಕ್ಕೆ 40,000ವರೆಗೂ ಬಡ್ಡಿ ಇದ್ದಂಗೆ ಇದು ಸಿಗುತ್ತೆ ನಿಮಗೆ. ALF ಮುಖಾಂತರ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನೀವು ಅದನ್ನು ಬಳಸ್ಕೋಬೋದು. ಒಂದು. ಎರಡನೇದು, ನೀವು ಸಂಘದಲ್ಲಿ ಇದ್ರೆ ಏನಾಗುತ್ತೆ, ಎಲ್ಲ ವಿಚಾರ ಆಗುತ್ತೆ. ಸರ್ಕಾರದಲ್ಲಿ ಎಲ್ಲಿ ಯಾವ ಸ್ಕೂಲಲ್ಲಿ ಸೀಟ್ ಸಿಗುತ್ತೆ ನಿಮ್ಮ ಮಕ್ಕಳಿಗೆ, ಅಥವಾ ಯಾವ ಬೆನಿಫಿಟ್ ಸಿಗುತ್ತೆ, ಅಥವಾ ಇನ್ನೊಂದು ಇಲಾಖೆಯಲ್ಲಿ ಯಾವ ಥರ ಕಾರ್ಯಕ್ರಮಗಳಿದ್ದಾವೆ, ಅದೆಲ್ಲ ನಿಮಗೆ ಮಾಹಿತಿ ಸಿಗುತ್ತೆ. ಅದನ್ನೆಲ್ಲ ಪಡ್ಕೋಬೋದು. ನಿಮಗೆ ಬೇರೆ ಓದಿರೋರ್ಗಾದ್ರೆ ನಿಮಗೆ ಸಿಕ್ಕುತ್ತೆ. ಪೇಪರ್ ಓದ್ತಾರೆ, ಎಲ್ಲ ಸಿಗ್ಲಿಕ್ಕೆ ಏನು ಸಿಕ್ಕಲ್ಲ. ಪೇಪರ್ ಓದೋಲ್ಲ, ನಿಮಗೆಲ್ಲ ಹೆಣ್ಮಕ್ಳು ಗೊತ್ತಾಗೋದಿಲ್ಲ. ಈ ಥರ ಮಾಹಿತಿ ಎಲ್ಲ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಅದಕ್ಕೆ ನೆಕ್ಸ್ಟ್ ವೀಕ್ ನಮ್ಮ ಇಲಾಖೆಯಿಂದಲೇ, ಪ್ರಿನ್ಸಿಪಲ್ ಆಫೀಸಿಂದಲೇ ಸಂಘ ರಚನೆ ಮಾಡಿ ನಿಮ್ಗೆ ಗೈಡ್ ಮಾಡಿರ್ತಾರೆ. ನೀವೇ ಇರೋದ್ರಿಂದ, ಒಂದೇ ಇದರಲ್ಲಿ ಇರೋದ್ರಿಂದ, ಒಗ್ಗಟ್ಟಿಂದ ಇರೋದ್ರಿಂದ ಸಂಘಗಳು ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಸಂಘದ ಬೆನಿಫಿಟ್ ತೊಗೊಳ್ಳಿ. ಇನ್ನು
ಒಂದು ವೇಳೆ ನಿಮಗೆ ಈ ಸಂಘದಲ್ಲಿ ಆರ್ಸೆಟ್ ಅಂತ ಇದೆ ಸರ್, ರೂರಲ್ ಸೆಲ್ಫ್ ಎಂಪ್ಲಾಯ್ಡ್ 20 ಜನ ನಿಮಗೆ ಬಂದು ಈ ಮೊಬೈಲ್ ರಿಪೇರಿ ತರಬೇತಿ ನಡೆಸ್ತೈತಿ, ಹೆಣ್ಮಕ್ಳಿಗೆ ಅಲ್ಲಿ ಪುಟ್ಟ ವಸತಿ ಒಂದು ಇರುತ್ತೆ, ಇವರು 20 ಜನ ಇದ್ದಾರೆ. ಇವರೇನೆ ಇಲ್ಲೇ ನಮಗೆ ಟ್ರೈನ್ ಕೊಡಿ ಅಂದರೆ ಅದು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಅಲ್ಲ ನೀವು ಹಲೋ ಇಲ್ಲ ಇಲ್ಲ ನಾನು ಬೇರೆ ಪ್ರೋಗ್ರಾಮ್ ಅಲ್ಲಿ ನೀವು 20 ಜನ ಈಗ ಪೇಪರ್ ಕಪ್ಸ್ ಮಾಡೋದು, ಕವರ್ ಮಾಡೋದು, ಆ ಥರ ಟ್ರೈನಿಂಗ್ ಕೇಳಿ, ಎಂಬ್ರಾಯ್ಡ್ರಿ ಟ್ರೈನಿಂಗ್ ಇವ್ರಿಗೇನಂದರೆ ದುಡಿಮೆ ಹೋಗಿ ಇಲ್ಲ 20 ಜನ ನೀವು ಅಲ್ಲೇ ಹೋಗ್ತೀವಿ ಅಂದರೆ ನಿಮಗೆ ಒಂದು ಸಪ್ರೇಟ್ ಟ್ರೈನಿಂಗ್ ಡಿಸ್ಕಸ್ ಮಾಡ್ಕೊಳ್ಳಿ ಯಾವ ಥರ ಟ್ರೈನಿಂಗ್, ಪೇಪರ್ ಕಪ್ಸು, ಪೇಪರ್ ಕವರ್ ನಿಮಗೆ ಏನು ತರಬೇತಿ ಬೇಕು ಅನ್ನೋದು ಗೊತ್ತಾದರೆ, ಅಂದರೆ 20 ಜನಕ್ಕೆ ಕಮ್ಮಿ ಇದ್ದರೆ ಕೊಡೋದಿಲ್ಲ. ಅದು ಸ್ವಲ್ಪ ಜನ ಇದ್ದರೆ ನಿಮ್ಗೆ ಇಲ್ಲೇ ಕರೆಸಿ 1 ಡೇ 2 ಡೇಸು ಅವೇರ್ನೆಸ್ಸು ಅದು ಕೊಡ್ಬೋದು. ನೋಡಿ ನಿಮಗೆ ನಮ್ಮ ಇಲಾಖೆಯಲ್ಲಿ ಬರೋಂಥ ಏನು ತರಬೇತಿ ಇದೆ ಅದು ಇವ್ರಿಗೆ ತಿಳಿಸಿದರೆ ನಾವು ಅವ್ರ ಮುಖಾಂತರ ನಾವು ನಿಮಗೆ ನಿಮ್ಮ ಮಕ್ಕಳಿಗೆ, ನಿಮಗೆ ಈಗ ಆಲ್ರೆಡಿ ನೀವು ಒಂದು ಏಜ್ ದಾಟಿದ್ದೀರ, ಯಾರು ನಿಮ್ಮ ಮಕ್ಕಳಿರ್ತಾರೆ ಅಂಥವ್ರಿಗೆ ಕಳಿಸಿದರೆ ನಾವು ತರಬೇತಿ ಮತ್ತು ಕೆಲಸ ನೀವು ಕಳಿಸ್ರಮ್ಮ. ಇಲ್ಲ ಅವನಿಗೆ ಟ್ರೈನಿಂಗ್ ಆದಮೇಲೆ ಬೇಕಾದ್ರೆ ಕೆಲಸ ಕಳಿಸ್ತೀವಿ, ಅಷ್ಟು ಟ್ರೈನಿಂಗ್ ತೊಗೊಂಡ್ಬಿಡಿ. ಥ್ಯಾಂಕ್ ಯು. और ये जो बाहर जाने के बारे में ब्रीफ करते ना, ब्रीफ के बाद में ಕನ್ನಡ में बोलते ಅಂದ್ರೆ ನಿಮಗೆ ಈಗ ವಿದೇಶಕ್ಕೆ ಹೋಗೋರು ಯಾರು ನಿಮ್ಮಲ್ಲಿದ್ದೀರಾ ಅಥವಾ ನಿಮ್ಮ ನೆರೆಹೊರೆಯರು ಯಾರಿದ್ದೀರಾ, ಯಾರಿಗೆಲ್ಲ ಕರ್ಕೊಂಡ್ಬಂದು ನೀವು ನಮ್ಮ ಹತ್ರ ಸಂಪರ್ಕ ಮಾಡೋದು ಸಾಕು, ನಾವು ಇಲಾಖೆ ಕರ್ಕೊಂಡೋಗಿ ನಾವು ಬಿಡ್ತೀವಿ, ಅದು ನಮ್ಮ ಜವಾಬ್ದಾರಿನೂ ಆಗುತ್ತೆ. ಅದೇ ರೀತಿ ಅದ್ರ ಬಗ್ಗೆ ಏನಾದರೂ ಕ್ಲಾರಿಫಿಕೇಷನ್ ಇದ್ದರೆ ಮಧ್ಯದಲ್ಲಿ ಇವಾಗ ಅವ್ರು ಕೇಳಿದ್ರು, ಆ ರೀತಿ ನೀವು ಕೇಳ್ಬೋದು. ಬರೀ ಇದು ನಿಮಗೋಸ್ಕರ ಅಂತಲ್ಲ, ನಿಮ್ಮ ನೆರೆಹೊರೆಯವರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಪ್ರತಿಯೊಬ್ಬರಿಗೂ ಸಾಕಷ್ಟು ಸರ್ಕಾರದಿಂದ 480 ಸೌಲಭ್ಯಗಳು ಅವ್ರ ಇಲಾಖೆಯಿಂದ ಬರ್ತವೆ. ಆ 480 ಇದು ಸೌಲಭ್ಯಗಳು ನಾವು ಪಡಿಬೇಕಾದ್ರೆ ಸಂಘ ರಚನೆ ಮೊದಲನೇದು, ಈಗ ಸಾಹೇಬ್ರು ಹೇಳಿದ್ರು ಸಂಘ ರಚನೆ ಮಾಡ್ಕೊಳ್ಳೋದ್ರ ಬಗ್ಗೆ. ಈಗ ನೀವು 20 ಜನ ಸೇರಿ ಸಂಘ ರಚನೆ ಮಾಡ್ಕೊಂಡ್ಬಿಟ್ರೆ ನಮ್ಮಲ್ಲಿ ಬರ್ತಕ್ಕಂಥವ್ರು ಇವಾಗ 130 ಸಾವಿರ ಇರಲಿ, ಸ್ವಲ್ಪ ಈಗ ಇವತ್ತು ಭಾನುವಾರ ಸ್ವಲ್ಪ ಔಟ್ಲೆಟ್ ಆಗಿದೆ, ಸುಮಾರು ಒಂದು 5 ರಿಂದ 6 ಸಂಘ ಆದರೂ ಆಗ್ತವೆ. 6 ಸಂಘ ಆದರೂ ಸರ್ಕಾರದಿಂದ 2 ಲಕ್ಷ ರೂಪಾಯಿ ಸಹಾಯಧನ ಬರುತ್ತೆ ನಿಮಗೆ. ನೀವೇ ಅದನ್ನು ಒಂದು ಅಕೌಂಟ್ ಓಪನ್ ಮಾಡಿ ನಿಮ್ಮ ಸಂಘ ಮಾಡ್ಕೊಂಡ್ಬಿಟ್ಟು ಆ ಹಣ ನೀವು ಸದ್ಬಳಕೆ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಅದು ವಸೂಲಿ ಮಾಡಿ ಬ್ಯಾಂಕಿಗೆ ಕಟ್ಟಬೇಕು. ಅದಕ್ಕೆ ಸರ್ಕಾರದಿಂದ ಕಮ್ಮಿ ಬಡ್ಡಿ ಇರುತ್ತೆ, 7% ಅಲ್ಲ ಸಂಘದಿಂದ ಇವರು ಉಳಿತಾಯ ಶುರುವಾಗುತ್ತೆ. स्कीम्स बहुत सारे स्कीम्स हैं जो बल्ला के बना ले कोई आजकल संघा है ना, बल्ला के बना ले बैंक में वो जो उसके बाद में क्या करते हैं ಅವ್ರು ಬರ್ತಾರೆ, ಅವರು ಸಂಘ ಮಾಡೋಕ್ಕೆ ಅವರದೇ ಗುಂಪಿದೆ, ಅವರು ಹೇಳ್ತಾರೆ ಸಂಘ ಮಾಡೋದನ್ನ ಅವರೇ ಹೇಳ್ತಾರೆ, ಅವರು ಹೇಳಿದ್ರೆ ಆಗುತ್ತೆ. मेन बेनिफिट है वो भी एक है। इसके साथ आपको बाहर जाने के बारे में हमारे रघु तुमको ब्रीफ करते हैं। ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಘು ಅಂತೇಳಿ, ನಾನು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ IMCಗೆ ಸಮಾಲೋಚಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ಸರ್ ಸಂಪೂರ್ಣವಾಗಿ ಇರೋ ಮಾಹಿತಿಗಳನ್ನ ನಿಮಗೆ ತಿಳಿಸಿರೋ, ಅದನ್ನು ನೀವು ಸದುಪಯೋಗ ಪಡ್ಕೊಳ್ರಿ. ಅದನ್ನು ಹೊರತುಪಡಿಸಿ IMCಗೆ ಅಂದರೆ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಕರ್ನಾಟಕ, ಅಂದರೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡಲಿಕ್ಕಿರೋಂಥ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಓದಿರೋರಾಗಿರ್ಬೋದು ಓದಿಲ್ದವರು ಆಗಿರ್ಬೋದು, ಓದಿರೋರ ಥರ ಕೆಲಸ ಸಿಗುತ್ತೆ, ಓದಿಲ್ದವ್ರ ಥರ ಕೆಲಸ ಸಿಗುತ್ತೆ. ಸೊ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಮುಖ್ಯವಾಗಿ ಅತಿ ಹೆಚ್ಚಾಗಿ ಮಹಿಳೆಯರು ಇರೋದ್ರಿಂದ ಕುವೈತಲ್ಲಿ ವೇಕೆನ್ಸೀಸ್ ಇದೆ. ಅಂದರೆ ಮನೆ ಕೆಲಸ ಮಾಡಲಿಕ್ಕೆ, ಮನೆ ಕೆಲಸ ಅಂದರೆ ಗೊತ್ತಲ್ಲ, ಅಡುಗೆ ಮಾಡೋದಾಗಿರ್ಬೋದು, ಅಥವಾ ನನಗೆ ಅಡುಗೆ ಮಾಡೋದು ಬರಲ್ಲ, ಮನೆ ಕ್ಲೀನ್ ಮಾಡೋದು, ಪಾತ್ರೆ ಈ ಥರ ತೊಳೆಯೋದು, ಈ ಥರದ ಕೆಲಸಗಳು ಇದ್ದಾವೆ. ಅವ್ರಿಗೆ ನಮ್ಮದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂತು ಅಂದ್ರೆ ಅವ್ರಿಗೆ ಹೇಗೆ ಸೆಲೆಕ್ಷನ್ ಮಾಡ್ಕೋತೀವಿ ಅಂದರೆ 30 ವರ್ಷ ಕಂಪ್ಲೀಟ್ ಆಗಿರ್ಬೋದು. ಏಜ್ ಬಂದು 30 ವರ್ಷ ಕಂಪಲ್ಸರಿ ಕಂಪ್ಲೀಟ್ ಆಗಿರ್ಬೋದು. 30 ವರ್ಷ ಕಂಪ್ಲೀಟ್ ಆಗಿದ್ದು 45 ವರ್ಷದಿಂದ ಒಳಗಡೆ ಇರೋಂಥ ಹೆಣ್ಮಕ್ಳು, ಅವ್ರಿಗೆ ಪಾಸ್ಪೋರ್ಟ್ ಇದ್ದರೆ ಸಾಕು, ಅವ್ರ ಎಜುಕೇಷನ್ ಅವಶ್ಯಕತೆ ಇಲ್ಲ. SLC ಫೇಲ್ ಆಗಿದ್ರು ಓಕೆ, ಅಥವಾ ಓದೇ ಇಲ್ಲ ಅಂದರೂ ಕೂಡ ಓಕೆ. ಅವ್ರಿಗೆ ಉರ್ದು ಅಥವಾ ಹಿಂದಿ, ಇಂಗ್ಲೀಷು, ಲ್ಯಾಂಗ್ವೇಜ್ ಕೂಡ ಟ್ರೈನಿಂಗ್ ಕೊಡ್ತೀವಿ, ಬೇಸಿಕ್ ಟ್ರೈನಿಂಗ್ ಅಷ್ಟೇ. ಅವ್ರಿಗೆ 5 ಲ್ಯಾಂಗ್ವೇಜಲ್ಲಿ ನಮ್ಮ ಹೆಡ್ ಆಫೀಸಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಅಂದರೆ ಅವರು ಹೇಗೆ ಅಲ್ಲಿರಬೇಕು, ಊಟ ಆಯಿತಾ, ತಿಂಡಿ ಆಯಿತಾ, ಅಥವಾ ನಿಮ್ಗೇನು ರಿಕ್ವೈರ್ಮೆಂಟ್ ಇದೆ ಅವ್ರನ್ನ ಕೇಳುವಂಥದ್ದು. ಎಂಪ್ಲಾಯರ್ ಅಂದರೆ ನೀವು ಯಾವ ಮನೇಲಿ ಕೆಲಸ ಮಾಡ್ತಿದ್ದೀರಾ ಆ ಮನೆಯ ಜೊತೆ ನೀವು ಹೇಗೆ ಮಾತಾಡಬೇಕು ಅನ್ನೋದು ಕೂಡ ಟ್ರೈನಿಂಗ್ ಕೂಡ ಕೊಡ್ತೀವಿ. ಲ್ಯಾಂಗ್ವೇಜ್ 5 ಲ್ಯಾಂಗ್ವೇಜ್ನಲ್ಲಿ ಟ್ರೈನಿಂಗ್ ಕೂಡ ಕೊಡ್ತೀವಿ.
ಟ್ರೈನಿಂಗ್ ಕೊಟ್ಟು ಅವ್ರಿಗೆ ವೀಸಾ ಫ್ರೀಯಾಗಿ ಕೊಡ್ತೀವಿ, ಏರ್ ಟಿಕೆಟ್ ಫ್ರೀಯಾಗಿ ಕೊಡ್ತೀವಿ. ಅಲ್ಲಿ ಉಳ್ಕೊಳ್ಳಿಕ್ಕೆ ಊಟ ತಿಂಡಿ, ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಮತ್ತೆ ನೀವು ಫ್ಲೈಟ್ ಹೋಗಿ ಫಾರಿನ್ನಲ್ಲಿ ಇಳಿತೀರಾ, ಇಳಿದ ಮೇಲೆ ನಿಮ್ಮನ್ನ ಎಂಪ್ಲಾಯರ್ ಪಿಕಪ್ ಮಾಡಬೇಕಲ್ಲ, ನೀವು ಯಾವ ಮನೆಗೆ ಅಂತ ಗೊತ್ತಿರಲ್ಲ, ನೀವು ಎಲ್ಲಿಗೆ ಹೋಗ್ಬೇಕು ಅಂತ. ಸೊ ಆ ವ್ಯವಸ್ಥೆ ಕೂಡ ಗೌರ್ಮೆಂಟೇ ನಿಮ್ದು ಜವಾಬ್ದಾರಿ ತಗೊಳುತ್ತೆ. ನೀವು ಹೋಗಿ ಫ್ಲೈಟ್ ಇಳಿತಿದಂಗೆ ಅವರೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಂದರೆ ನಮ್ಮ ಮನೆಗೆ ನಿಮ್ಮನ್ನ ರೆಫರ್ ಮಾಡಿದ್ದಾರೆ ಬನ್ನಿ ಅಂತೇಳಿ ಅವರೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ನೀವು ಅಲ್ಲೂ ಕೂಡ ರಿಜಿಸ್ಟ್ರೇಷನ್ ಇರುತ್ತೆ. ಅಂದರೆ ನಮ್ಮ ಭಾರತೀಯ ರಾಯಭಾರಿ ಕಚೇರಿ ಏನಿದೆ, ಇಂಡಿಯನ್ ಎಂಬಸಿ, ಆ ಇಂಡಿಯನ್ ಎಂಬಸಿನ ರಿಜಿಸ್ಟರ್ ಆಗ್ತೀರಾ. ಇಲ್ಲಿಂದ ಹೊರಟಾಗಲೂ ಕೂಡ ನೀವು ಅಲ್ಲಿ ರಿಜಿಸ್ಟರ್ ಆಗಿರ್ತೀರಾ. ಹೊರಟಾದ್ಮೇಲೆ ಹೋಗಿ ನೀವು ಫಾರಿನಲ್ಲಿ ಅಲ್ಲಿ ಇಳಿದ ಕೂಡ ಅಲ್ಲಿ ರಿಜಿಸ್ಟರ್ ಆಗ್ತೀರಾ. ಅಂದರೆ ಈ ದೇಶಕ್ಕೆ ನೀವು ಬಂದಿದ್ದೀರಾ ಅಂತೇಳಿ ಅಲ್ಲಿ ನೋಂದಣಿ ಮಾಡ್ಕೊಬೇಕಾಗುತ್ತೆ. ನೋಂದಣಿ ಮಾಡ್ಕೊಂಡು ನೀವು ಆ ಮನೆಗೆ ಹೋಗ್ತೀರಾ. ಮನೆಗೆ ಹೋದ್ಮೇಲೆ ಅಲ್ಲಿ ಊಟ ತಿಂಡಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಎಲ್ಲ ಅವರೇ ಕಲ್ಪಿಸ್ಕೊಡ್ತಾರೆ. ಆ ಕಲ್ಪಿಸ್ಕೊಟ್ಟು 30,000 ಸಂಬಳ ಇರುತ್ತೆ ನಿಮಗೆ. ಒಂದು ತಿಂಗಳಿಗೆ 30,000 ಸಂಬಳ ಇರುತ್ತೆ. ಅದನ್ನು ಹೊರತುಪಡಿಸಿ 10 ಲಕ್ಷ ಇನ್ಸೂರೆನ್ಸ್ ಇರುತ್ತೆ. 10 ಲಕ್ಷ ಇನ್ಸೂರೆನ್ಸ್. ಇನ್ ಕೇಸು ಕೆಲಸ ಮಾಡ್ತಿರ್ತೀರಾ, ಅನಾಥಾಚರೋ ಏನೋ ಪ್ರಾಬ್ಲಮ್ ಆಯಿತು, ಆಗೋದು ಬೇಡ. ಇನ್ ಕೇಸ್ ಆಯಿತು ಅಂತಂದರೆ ಆಯಿತು ನಾನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ರಿಟರ್ನ್ ಬರ್ಬೋದು. ಇಂಡಿಯಾಗೆ ಬರುವಾಗ ನಿಮಗೆ 10 ಲಕ್ಷ ಇನ್ಸೂರೆನ್ಸ್ ಕ್ಲೈಮ್ ಆಗಿ ನೀವು ರಿಟರ್ನ್ ಇಂಡಿಯಾಗೆ ಬರ್ತೀರಾ. ಇಷ್ಟು ಫೆಸಿಲಿಟೀಸು ಮನೆ ಕೆಲಸ ಮಾಡೋ ಅಂಥ ಹೆಣ್ಮಕ್ಳಿಗೆ ಮಾತ್ರ. ಇದು ಹೆಣ್ಮಕ್ಳಿಗೆ ಮಾತ್ರ. 30 ವರ್ಷ ಕಂಪ್ಲೀಟ್ ಆಗಿದ್ದು 45 ವರ್ಷದ ಒಳಗಡೆ ಇರೋಂಥ ಹೆಣ್ಮಕ್ಳಿಗೆ ಈ ಬೆನಿಫಿಟ್ ಯೂಸ್ ಆಗುತ್ತೆ. ಸೊ ಅದನ್ನು ಹೊರತುಪಡಿಸಿ ನಿಮ್ಮ ಮಕ್ಕಳು ಯಾರಾದರೂ ನರ್ಸಿಂಗ್ ಮಾಡಿರೋ ಅಂಥವ್ರಿದ್ದರೆ, ನರ್ಸಿಂಗ್ ಮಾಡಿರೋರಿಗೆ ಲಂಡನ್ನಲ್ಲಿ ವೇಕೆನ್ಸೀಸ್ ಇದೆ. ಅವ್ರಿಗೆ ಪರ್ ಮಂತ್ 2 ಲಕ್ಷ ಸ್ಯಾಲ್ರಿ ಇದೆ. ಅವರಿಗೆ ಬೆನಿಫಿಟ್ಸು ಇಷ್ಟು ಬರಲ್ಲ. ಅವ್ರಿಗೆ ಏನು ಅಂತಂದರೆ 10 ಲಕ್ಷ ಇನ್ಸೂರೆನ್ಸು ಕಾಮನ್ ಆಗಿ ಬರುತ್ತೆ ಎಲ್ರಿಗೂ. ಸೊ ಅಲ್ಲಿ ಹೋಗಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ 3 ತಿಂಗಳು ಮಾತ್ರ ಇರುತ್ತೆ ಅವ್ರಿಗೆ ಅಕಾಮಿಡೇಷನ್. ಯಾಕೆ ಅಂತಂದರೆ ಅವರು ತುಂಬ ನಾಲೆಡ್ಜಲ್ಲಿ ಇರ್ತಾರೆ, ಓದಿರ್ತಾರಲ್ವ. ಸೊ ಹಂಗಾಗಿ 3 ತಿಂಗಳು ಅಕಾಮಿಡೇಷನ್ ಇರುತ್ತೆ ಅಲ್ಲಿ ಸೆಟ್ಲ್ ಆಗೋರು. 3 ತಿಂಗಳು ಆದಮೇಲೆ ಅವ್ರು ಅಕಾಮಿಡೇಷನ್ ಮಾಡ್ಕೊಳ್ಬೇಕು. ಇಲ್ಲಿಂದ ಹೋಗೋ ಪ್ರಯಾಣ ದರ ಮತ್ತು ಅವ್ರಿಗೆ ಏರ್ ಟಿಕೆಟ್ ಬಂದು ವೀಸಾ ಫ್ರೀಯಾಗಿ ಇರುತ್ತೆ. ಸೊ ಅದನ್ನು ಹೊರತುಪಡಿಸಿ ಇಷ್ಟು ಫೆಸಿಲಿಟೀಸು ನರ್ಸಿಂಗ್ ಮಾಡಿರೋರ್ಗೆ ಇರುತ್ತೆ. ಯಾರಾದರೂ BSc ನರ್ಸಿಂಗು ಮತ್ತು GNM ನರ್ಸಿಂಗ್ ಆಗಿರೋಂಥವ್ರು ಇದ್ದರೆ ನಮ್ಮಲ್ಲಿ ಕಳಿಸ್ಕೊಡ್ಬೋದು. ಸೊ ಅದನ್ನು ಹೊರತುಪಡಿಸಿ ಏನಾದರೂ ಬಿಲ್ಡಿಂಗ್ ಕಟ್ಟ ಅಂತಾರೋ, ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವ್ರು ಯಾರಾದರೂ ಬಿಲ್ಡಿಂಗ್ ಕಟ್ಟೋದು, ಕನ್ಸ್ಟ್ರಕ್ಷನ್ ಮಾಡೋ ಅಂಥವ್ರು ಅಥವಾ ಟೈಲ್ಸ್ ಹಾಕೋ ಅಂಥವ್ರು, ಪ್ಲಾಸ್ಟಿಂಗ್ ಮಾಡೋ ಅಂಥದ್ದು, ಈ ಥರದ್ದು ಏನಾದರೂ ಕೆಲಸಗಳು ಬಂದು ಅವರು ನಾವು ಇಲ್ಲೆಲ್ಲೂ ಕೆಲಸಗಳಿಲ್ಲ, ನಾನು ವಿದೇಶಕ್ಕೆ ಹೋಗಿ ಕೆಲಸ ಮಾಡ್ತೀನಿ ಅಂತಂದರೆ ದುಬೈಯಲ್ಲಿ ವೇಕೆನ್ಸೀಸ್ ಇದ್ದು ಈಗ ಕ್ಲೋಸ್ ಆಗಿದೆ, ನೆಕ್ಸ್ಟ್ ಕೆಲಸಗಳು ಬರ್ಬೋದು ಅಂಥವ್ರು ಏನಾದರೂ ಇದ್ದರೆ ಅವ್ರಿಗೆ ಇಂಟ್ರೆಸ್ಟ್ ಇರೋ ಅಂಥವ್ರು ಬಂದು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು. ಅದನ್ನು ಹೊರತುಪಡಿಸಿ ಈ ಡ್ರೈವರ್ಸ್, ಸುಮಾರು ಜನ ಡ್ರೈವರ್ಸ್ ಇರ್ತಾರಲ್ವ, ಡ್ರೈವರ್ ಆಗಿರ್ಬೋದು, ವೆಲ್ಡರ್ ಆಗಿರ್ಬೋದು, ಈ ಟೆಕ್ನಿಕಲ್ ಫೀಲ್ಡಲ್ಲಿ ಏನೇನು ಓದಿರ್ತಾರೆ ಅವರೆಲ್ಲರೂ ಕೂಡ ಬರ್ಬೋದು. ಅವ್ರಿಗೂ ಎಜುಕೇಷನ್ ಅನ್ನೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಸಾಕು. ಈಗ ವೆಲ್ಡಿಂಗ್ ಮಾಡೋದು ತುಂಬ ಎಕ್ಸ್ಪೀರಿಯನ್ಸ್ ಇತ್ತು, ನಾನು ಹೋಗಬೇಕು, ನಾನು ಕೆಲಸ ಮಾಡಬೇಕು ಅಂತಂದರೆ ಆಸಕ್ತಿ ಇರೋರು ಬಂದು ಅವ್ರು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು. ರಿಜಿಸ್ಟ್ರೇಷನ್ ಮಾಡ್ತಿದ್ದಂಗೆ ಕೆಲಸ ಕೇಳೋಂಗಿಲ್ಲ. ರಿಜಿಸ್ಟ್ರೇಷನ್ ಮಾಡಿ ನಮಗೆ ಫಾರಿನ್ಗೆ ಕಳಿಸ್ತೀವಿ. ಅವ್ರ ಡಾಟಾನ ನಾವು ಹೆಡ್ ಆಫೀಸ್ಗೆ ಕಳಿಸ್ತೀವಿ. ಹೆಡ್ ಆಫೀಸ್ನವರು ಇಂಡಿಯನ್ ಎಂಬಸಿಗೆ ಕಳಿಸ್ತಾರೆ. ಇಂಡಿಯನ್ ಎಂಬಸಿಯಿಂದ ಈ ರಿಕ್ವೈರ್ಮೆಂಟ್ ಇರೋಂಥ ಎಜುಕೇಷನಿಗೆ ತಕ್ಕಂತೆ ಅಥವಾ ನಿಮ್ಮ ನೋಂದಣಿಗೆ ತಕ್ಕಂತೆ ಏನಾದರೂ ಕೆಲಸಗಳು ಬಂದಾಗ ನಮಗೆ ರಿಕ್ವೈರ್ಮೆಂಟ್ ಕಳಿಸ್ತಾರೆ. ಅವಾಗ ನಿಮಗೆ ಫಾಲೋ ಮಾಡ್ತೀವಿ, ಅವತ್ತು ಅವ್ರು ಹೋಗ್ಬೇಕು. ಸೊ ಇದೆಲ್ಲ ಪ್ರೋಸೆಸ್ಸು ತುಂಬ ಬ್ರೀಫಾಗಿರುತ್ತೆ. ಅಂದರೆ ಇಲ್ಲಿಂದ ಹೋಗ್ಬೇಕಾದ್ರೆ ಎಷ್ಟು ಸೇಫಾಗಿ ಕಳಿಸ್ತೀವಿ, ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೂ ಅಷ್ಟು ಸೇಫಾಗಿ ಕರ್ಕೋತಾರೆ. ಇಷ್ಟು ಫೆಸಿಲಿಟೀಸ್ ಇದೆ. ಅದನ್ನು ಹೊರತುಪಡಿಸಿ ಡಾಕ್ಟರ್ಗಳು ಕೂಡ ವೇಕೆನ್ಸಿ ಇದೆ. ಸೊ ಇಲ್ಲಿ ಯಾರೂ ಇಲ್ಲ, ಬಟ್ ಈ ಥರದ ಇನ್ಫಾರ್ಮೇಷನ್ನ ತುಂಬ ಅಂದರೆ ಅಲ್ಲಲ್ಲಿ ಪ್ರಚಾರ ಮಾಡಿದ್ರೆ ಈ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ಳಿ ಅಂತ. ಏನಕ್ಕೆ ಮುಖ್ಯವಾಗಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಈ ಒಂದು ಯೋಜನೆ ತಂದು ಅಂತಂದರೆ, ಇರಾಕ್ ಪ್ರಾಬ್ಲಮ್ ಆಯಿತು, ಕೋವಿಡ್ ಸನ್ನಿವೇಶದಲ್ಲಿ ಸುಮಾರು ಸಮಸ್ಯೆಗಳು ಆಯಿತು. ಫಾರಿನಿಂದ ಸುಮಾರು ಜನ ನಮ್ಮ ಇಂಡಿಯಾಗೆ ಬಂದರು. ಏನಕ್ಕೆ ಹೋದ್ರು ಅಂತ ಏನೂ ಗೊತ್ತಾಗಲಿಲ್ಲ. ಸೊ ಆ ಉದ್ದೇಶಕ್ಕೆ ನಮ್ಮ ಅಭ್ಯರ್ಥಿಗಳು ಯಾರೋ ಕೆಲಸ ಮಾಡ್ತಿದ್ದಾರೆ ಫಾರಿನ್ನಲ್ಲಿ, ನಮ್ಮ ಇಂಡಿಯನ್ ಎಂಬಸಿಗೆ ರಿಜಿಸ್ಟರ್ ಆಗಿದ್ದಾರಾ ಇಲ್ವಾ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಏಜೆನ್ಸಿ ಮುಖಾಂತರ ಸುಮಾರು ಜನ ಲಕ್ಷಾನುಗಟ್ಟಲೆ ದುಡ್ಡುಗಳು ಕೊಟ್ಟು ಹೋಗ್ತಾ ಇದ್ರು ಫಾರಿನ್ಗೆ ಹೋಗಿ ಇಲ್ಲೇ ಒಂದು ಕೆಲಸ ಹೇಳೋರು, ಅಲ್ಲಿ ಕರ್ಕೊಂಡೋಗಿ ಕೆಲಸನ ಬೇರೆ ಥರದ ಕೆಲಸ, ಅಂದರೆ ಇಲ್ಲಿ ಇಂಜಿನಿಯರಿಂಗ್ ಕೆಲಸ ಕೊಡಿಸ್ತೀವಿ ಅನ್ನೋದು ಅಲ್ಲಿ ಕರ್ಕೊಂಡೋಗಿ ಬೇರೆ ಕೆಲಸನೇ ಕೊಡಿಸೋದು, ಈ ಥರದ ಸಮಸ್ಯೆಗಳು ಸುಮಾರು ಗೌರ್ಮೆಂಟ್ಗೆ ಗೊತ್ತಾಯಿತು. ಸೊ ಈ ಒಂದು ಪ್ರಾಜೆಕ್ಟ್ನ ಇಲ್ಲಿ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆದರೆ ನಮ್ಮ ಅಭ್ಯರ್ಥಿಗಳು ಯಾರು ಅಂತೇಳಿ ಗೊತ್ತಾಗ್ತಾರೆ ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಾಜೆಕ್ಟ್ನ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ತಂದಿದ್ದಾರೆ. ಸೊ ಈ ಒಂದು ಸೌಲಭ್ಯಗಳನ್ನ ನೀವು ಉಪಯೋಗಿಸ್ಕೊಳ್ಳಿ. ಯಾರಾದರೂ ಹೌಸ್ ಮೇಟ್ಸ್ ಅಂದರೆ ಮನೆ ಕೆಲಸಕ್ಕೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದೀರಾ, ಇಲ್ಲಿ ಯಾರಾದರೂ ಹೋಗೋಂಥವ್ರು? ಜಾತಿ ಅಲ್ಲ, ಇವಾಗಲೇ ಹೇಳ್ಬೇಡಿ. ಮನೆಯಲ್ಲಿ ನಿಮ್ಮ ಎಲ್ಲರೂ ಒಪ್ಪಿಗೆ ತಗೊಂಡು ಇಲ್ಲಿ ಒಂದು ಫಾರಂ ಕೊಟ್ಟಿರ್ತೀವಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ನಾವು ಇವತ್ತೇ ಹೋಗಿ ಅಂತ ಹೇಳಲ್ಲ. ಮನೆಯಲ್ಲಿ ನೀವು ಮಕ್ಕಳು, ನಿಮ್ಮ ಸೊ ನಿಮ್ಗೆ ಯಾರಾದರೂ ಅಥವಾ ನೀವಾಗಿರ್ಬೋದು, ನಿಮ್ಮ ಮನೆ ಪಕ್ಕದಲ್ಲಿ ಯಾರಾದರೂ ಹೋಗುವಂಥ ಅಭ್ಯರ್ಥಿಗಳಿದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ. ನಮ್ಗೆ ಇನ್ಫಾರ್ಮೇಷನ್ ಸರ್ ಕೊಡ್ತಾರೆ. ಇನ್ಫಾರ್ಮೇಷನ್ ಕೊಟ್ಮೇಲೆ ಅವ್ರಿಗೆ ಪಾಸ್ಪೋರ್ಟ್ ಒಂದಿದ್ರೆ ಸಾಕು. ಈ ಮಿಕ್ಕಿದ ಪ್ರೋಸೆಸ್ನ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದರೆ ನಾವು ಅವ್ರಿಗೆ ಏನು ಬೇಕೋ ಅಷ್ಟು ಸೌಲಭ್ಯಗಳನ್ನ ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಇವತ್ತೇ ಹೋಗ್ಬೇಕು.
ಮಾಡಬೇಕು ಅಂತ ಇಲ್ಲ, ರಿಜಿಸ್ಟರ್ ಆಗಿ ಎಲ್ಲ ಉಚಿತ ಇರುತ್ತೆ. ನಮ್ಮ ಆಫೀಸಿಗೆ ಬಂದರೆ ನಿಮ್ಮದು ದಾಖಲೆ ಎಲ್ಲ ಚೆಕ್ ಮಾಡಿ ರಿಜಿಸ್ಟರ್ ರೆಡಿ ಇಟ್ಕೊಳ್ಳಿ. ನೀವು ಯಾವತ್ತು ಹೋಗ್ತೀವಿ ಅಂತ ನೀವು ಇಷ್ಟಪಡ್ತೀರೋ ಅವತ್ತು ಹೋಗ್ಬೋದು. ಟ್ರೈನಿಂಗ್ ಕೊಡ್ಸೋಕೆ ಒಬ್ಬನೇ ಕಳಿಸಲ್ಲ. ಆಂಧ್ರ ಇಂದ, ತಮಿಳುನಾಡಿಂದ, ಕರ್ನಾಟಕ ಇಂದ, ಕೇರಳ ಇಂದ ಎಲ್ಲ ಒಂದು ಗುಂಪು ಮಾಡಿ ನಮ್ಮ ಇಲ್ಲಿಂದ ನಮ್ಮ ಬೆಂಗಳೂರಿಗೆ ಮತ್ತು ಚೆನ್ನೈಯಲ್ಲಿದ್ದ ಆಫೀಸು ಮತ್ತು ಮಡ್ರಾಸಲ್ಲಿ ಈಗ ನಮ್ಮ ಬೆಂಗಳೂರಿಗೆ ಬಂದಿದೆ ಆಫೀಸಿಗೆ. ಎಲ್ಲರನ್ನೂ ಅವ್ರಿಗೆ ಟ್ರೈನಿಂಗ್ ಕೊಟ್ಟು 1 ವಾರ 15 ದಿವಸ ಆಮೇಲೆ ಒಟ್ಟಿಗೆ ಕಳ್ಸೋದು. ನಿಮ್ಮ ಒಬ್ಬರೊಬ್ಬರನ್ನೇ ಕಳ್ಸೋದಿಲ್ಲ ಯಾರು. ಈಗ ಎಲ್ಲ ಬ್ರದರ್ ಒಬ್ಬರು ರೆಡಿ ಆಗಿದ್ದಾರೆ, ಹೋಗ್ತಾರೆ ಅವರು. ಅದೇ ರೀತಿ अब तक तुम ब्रीफ हमला करे ना, रघु को शुक्रिया अदा करते हुए। अब असल में क्या है तो तुम्हें 30 से 45 साल की उम्र के, अब तुम्हें कौन तो भी जाने वाले तैयार है तो पासपोर्ट इंशाल्लाह मैं उसका मैं इंतजाम करके देता हूँ। पासपोर्ट भी बना को दे लेंगे, बाकी काम उन्होंने करके देती। अब तुम्हें नहीं तो तुम्हारे घर के आजू बाजू यानी तो तुम्हारे भाना यानी तो कौन तो भी घर में जाकर मशवरा करो, मशवरा करो एटलीस्ट SSLC की 7th की क्या पास हो गई। पासपोर्ट बनाने के वास्ते डॉक्यूमेंट है, आधार कार्ड है, तुम्हारे ये प्रूफ है, रेशन कार्ड है, तो क्या ले लगे तो बाकी का काम हम पासपोर्ट का भी इंशाल्लाह हम इंतजाम कर दे दो। एक नंबर 2 कि क्या बोला तो कौन ही आज तुम्हें जाना क्या भी नहीं है, तुम्हारे घर के बाजू वाले की नहीं, तुम्हारे खानदान में की, तुम्हारे रिश्तेदारों में की। एक 10 सदमे को तुम्हें हमारे सेंटर की तरफ से तुम्हें रेडी कर दिया तो हम 10 सदमे को बाहर भेजे तो अब उनकी ज़िंदगी अच्छी होती है ना। अब महीने को 30,000 की 35,000 की दरमा मिलता है, उनकी माली हालत अच्छी हो जाती है। एक अब आने जाने का खर्च बच जाता है, टिकट हुकूमत की तरफ से मिलती है, वीज़ा का पैसा नहीं रहता। और मेन मकसद क्या है अगर बोले तो गवर्नमेंट के तुम्हें इसमें रहती जिम्मेदारी मिलती। हिंदुस्तान की गवर्नमेंट तुम्हें भेज रहे हो इंडियन एम्बेसी की तरफ से, रजिस्ट्रेशन हो करता तुम्हारी जिम्मेदारी मिलती है। वहाँ क्या भी उन्होंने तुम्हारे साथ है, दूसरे चीज़ों पे नहीं हो सकते, यानी कि धोखा नहीं हो सकता। नहीं दूसरे काम को छोड़े ये छोड़े वो छोड़े, क्या काम पर्पस को तुम्हें जानना अगर बोल को चाहती वो पर्पस को एंट्री कर तो बेच को देते पूरी सहूलत रहते हैं। किसे तुम्हें बोलो आजू बाजू यानी कि तुम्हारे रिश्तेदार में, तुम्हारे मोहल्ले में कौन जाती है उनको, और हमारे जो दूसरे काना में है ना उनको नियरेस्ट में ಕೊತ್ತೆ पूरे उनको बोलो ಯಾರಾದರೂ ಹೋಗೋರಿದೆ ದಯವಿಟ್ಟು SSLC ನೋ PUC ನೋ ವ್ಯಾಸಂಗ ಮಾಡಿ 30 ರಿಂದ 35 ವರ್ಷ ವಯಸ್ಸು ಇರತಕ್ಕ 45 ವರ್ಷದ ಒಳಗೆ ಇರತಕ್ಕಂಥವ್ರು ಕುವೈತಿಗೆ ಸರ್ಕಾರದಿಂದ ವೀಸಾ ಕೊಡ್ತಾರೆ, ಟಿಕೆಟ್ ಕೊಡ್ತಾರೆ, ಆಮೇಲೆ 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇರುತ್ತೆ, ಅದನ್ನು 2 ವರ್ಷ ಕಾಂಟ್ರಾಕ್ಟ್ ಇರುತ್ತೆ, ಮತ್ತೆ ರಿನ್ಯೂವಲ್ ಮಾಡ್ಕೋಬೋದು। ಯಾರಾದರೂ ನಿಮ್ಮಲ್ಲಿ ಅಥವಾ ನಿಮ್ಮ ನೆಂಟರಲ್ಲಿ ಅಥವಾ ನಿಮ್ಮ ಏರಿಯಾಗಳಲ್ಲಿ ಯಾರಾದರೂ ಅಂಥವ್ರು ಆಸಕ್ತಿ ವಹಿಸಿದರೆ ತಾವು ನಮ್ಮಲ್ಲಿ ಬಂದು ತಿಳಿಸಿದ್ರೆ ನಾವು ಇಂಥ ಕೆಲಸ ನಾವು ಇಲಾಖೆಯಿಂದ ನಾವು ಮಾಡಿಕೊಡ್ತೀವಿ। ಆಮೇಲೆ ಪಾಸ್ಪೋರ್ಟ್ ವ್ಯವಸ್ಥೆಯು ಸಹ ಅದರಲ್ಲಿ ವಿಶೇಷವಾಗಿ ನಾನೇ ಬೇಕಾದ್ರೆ ನೆನ್ಕೊಂಡು ಮಾಡಿಸ್ಕೊಡ್ತಕ್ಕಂಥ ಜವಾಬ್ದಾರಿ ನಾನು ತೊಗೊಳ್ತೀನಿ ಪಾಸ್ಪೋರ್ಟಿಂದು, ಯಾಕಂದರೆ ನನಗೆ ಅದು ಸ್ವಲ್ಪ ಅನುಭವ ಇದೆ। ಸ್ಟೇಷನ್ಗೂ ಬರ್ತೀನಿ, ನಿಮ್ಮ ಅದೇನು ಬೇಕು ಅದನ್ನು ಮಾಡಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ। और इसी के साथ दूसरे जो डिपार्टमेंट BCM डिपार्टमेंट के जो बहुत सारे स्कीम्स होती हैं उसके बारे में हमारे जावेद साहब थोड़ा ब्रीफ करते हैं। नमस्कार। आज हमारे स्किल डेवलपमेंट के डिस्ट्रिक्ट ऑफिसर सर आप गए, हमारे स्किल डेवलपमेंट के मैडम है, प्रभु सर है, हमारे शरीफ सर है, और बाकी आपके ग्रुप के सब मेंबर्स यहाँ पे मौजूद है। एक सबका एक ही हमारा सबका ये है मकसद, वो क्या कर दो आपकी जिंदगी को जो है सिचुएशन उससे बेहतर बनाना। आप सब गरीबी हालत से रहते हैं, घर में तकलीफ होता, वो सबसे हमारे गवर्नमेंट की तरफ से आपका जिंदगी को हमें कैसा बेहतर कर सकते हैं वो करने के वास्ते जो जानकारी देने का है ना वो जानकारी देने हमें आए। ಇವಾಗ ನಿಮ್ದು ಲೈಫ್ ಏನಿದೆ ಈ ಲೈಫ್ಗಿಂತ ಸ್ವಲ್ಪ ಉತ್ತಮವಾಗಿ ಇರಬೇಕು। ಇವಾಗ ಎಷ್ಟೊಂದು ಜನ ನಾವು ಮನೇಲಿ ಒಂದು 3 ಹೊತ್ತು ಊಟನೂ ಇರಲ್ಲ, ನಾನು ಬಡ ಕುಟುಂಬದಿಂದನೇ ಬಂದಿರೋದು, ಸೊ ನಮ್ಮ ತಂದೆ ತಾಯಿ ಓದ್ಕೊಂಡಿರಲ್ಲ, ಮಕ್ಕಳು ಕೂಡ ಓದ್ತೀನಿ ಅಂತ ಹೇಳ್ತಾರೆ, ಏನೋ ಹೋಗ್ಬಿಡ್ತಾರೆ। ಒಂದು ಸ್ವಲ್ಪ ವಯಸ್ಸಾಯ್ತಂದ್ರೆ ಯಾವುದೋ ಒಂದು ಮೆಕ್ಯಾನಿಕ್ ಶಾಪಿಗೋ ಯಾವುದೋ ಗ್ಯಾರೇಜಿಗೆ ಹೋಗ್ಬಿಡ್ತಾರೆ, ಯಾವುದೋ ಹೋಟ್ಲಲ್ಲಿ ಏನೋ ಒಂದು ಕೆಲಸ ಮಾಡಿಕೊಂಡು ಅಷ್ಟರಲ್ಲೇ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ। ಬಟ್ ಅವರು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಲ್ವಾ, ಅವರು ಡಿಗ್ರಿ ಮಾಡಬೇಕು, ಅವರು ಒಂದು ಒಳ್ಳೆ ಜೀವನನ ನಡೆಸಬೇಕು, ಒಂದು ಒಳ್ಳೆ ದೊಡ್ಡ ಮನೆ ಕಟ್ಟಬೇಕು, ಒಂದು ದೊಡ್ಡ ಗಾಡಿ ಇಟ್ಕೋಬೇಕು, ಆಸೆ ಎಲ್ಲರಿಗೂ ಇರುತ್ತಲ್ವಾ। ಇವಾಗ ನಮ್ಮ ಲೈಫಲ್ಲಿ ನಿಮ್ಗಂತೂ ಆಗಿಲ್ಲ ಅಂದ್ರೂ ಕೂಡ ನಿಮ್ಮ ಮಕ್ಕಳ ಲೈಫ್ ಅಂತೂ ಚೆನ್ನಾಗಿರ್ಬೇಕಲ್ಲ। ಸೊ ಅದಕ್ಕೋಸ್ಕರನೇ ಇವತ್ತು ನಿಮಗೆ ಅದೊಂದು ಮೋಟಿವೇಟ್ ಮಾಡಿ ಮತ್ತೆ ಸರ್ಕಾರದಿಂದ ಏನೇನು ಸೌಲಭ್ಯಗಳಿದಾವೆ ಆ ಸೌಲಭ್ಯಗಳನ್ನು ಸ್ವಲ್ಪ ನಿಮಗೆ ಮಾಹಿತಿ ಕೊಡೋಕ್ಕೋಸ್ಕರ ನಾವು ಇವತ್ತು ಬಂದಿರೋದು। ಸೊ
ಸೊ ಮೊದಲಿಗೆ ಏನಪ್ಪಾ ಅಂದ್ರೆ ಮುಂಚೆ ಎಲ್ಲ ಯಾರು ತಾಕತ್ವರ್ಕು ಅಂತ ಅವನ್ನ ಚುಕುಮತ್ ಕರ್ತಾರ, ಹೌದಾ ಇಲ್ಲ? ಯಾರು ಬಲಶಾಲಿ ಇದ್ದ ಅವ್ನು ಖಡ್ಗ ಇಟ್ಕೊಂಡು ಹೋರಾಡಿ ಗೆದ್ದು ಅವನು ಎಲ್ಲ ಆಳ್ವಿಕೆ ಮಾಡ್ತಿದ್ದ. ಈಗ ಯಾರ ಹತ್ರ ನಾಲೆಜ್ ಐತೆ, ಯಾರ ಹತ್ರ ಓದಿದೆ, ಯಾರ ಹತ್ರ ವಿದ್ಯೆ ಇದೆ, ಅವನೇ ಮುಂದೆ ಬರೋದು ಜೀವನದಲ್ಲಿ. ಇವಾಗ ನಾವೆಲ್ಲ ಕುರಾನ್ ಎಲ್ಲ ಓದಿರ್ತೀವಿ. ಕುರಾನ್ ಏನ್ ಹೇಳುತ್ತೆ? ಫಸ್ಟ್ ಸೆಂಟೆನ್ಸ್ ಓದಿ ಅಂತಾನೆ ಹೇಳಿರ್ತೇವೆ, ಪಡೋ ಅಂತಾನೆ ಶುರು ಮಾಡ್ತೇವೆ. ಸೊ ಹಾಗಾಗಿ ಎಜುಕೇಶನ್ ನಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ನಿಮ್ ಮನೆಯಲ್ಲಿ ಇವಾಗ ನಿಮ್ಗೆ ಆ ಚಾನ್ಸ್ ಸಿಕ್ಕಿಲ್ಲ ಅಂದ್ರೆ ಎಜುಕೇಶನ್, ಬಟ್ ನಿಮ್ ಮಕ್ಕಳಿಗೆ ನೀವೇನ್ ಮಾಡ್ಬೇಕು? ಒಪ್ಪತ್ತು ಊಟ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ಬಟ್ ವಿದ್ಯಾಭ್ಯಾಸ ಕಂಪಲ್ಸರಿ ಕೊಡಿಸ್ಬೇಕು ನೀವು. ಸರ್ ನಾವು ಬಡವರು ಸರ್, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಹೆಂಗ್ ಕೊಡಿಸ್ಬೇಕು ಸರ್? ನಮಗೆ ಓದಕ್ಕೆ ನಮ್ಮ ಜೀವನ ನಡೆಸಕ್ಕೆ ಕಷ್ಟ ಐತೆ, ಅದರಲ್ಲಿ ಲಕ್ಷಾಂಗಟ್ಟಲೆ ಫೀಸ್ ಕಟ್ಟಿ ಮಕ್ಕಳಿಗೆ ಹೆಂಗ್ ಓದಿಸ್ಬೇಕು ಸರ್ ಅಂತ ನೀವು ಭಯ ಪಡೋದು ಏನು ಅವಶ್ಯಕತೆ ಇಲ್ಲ. ಇಲ್ಲಿ ಸರ್ಕಾರದ ತುಂಬಾ ಸೌಲಭ್ಯಗಳಿದಾವೆ. ಅದರಲ್ಲಿ ಈಗ ಮೈನಾರಿಟಿ ಕಮ್ಯುನಿಟಿ ಅವರು ಇಲ್ಲಿ ಜಾಸ್ತಿ ಇರೋದ್ರಿಂದ ಮೈನಾರಿಟಿ ಕಮ್ಯುನಿಟಿ ವಿದ್ಯಾಭ್ಯಾಸ ಮಾಡೋಕ್ಕೋಸ್ಕರನೇ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಂತಾನೆ ಒಂದು ಮಾಡಿದ್ದಾರೆ. ಅದರಲ್ಲಿ ನಿಮ್ ಮಗು 1ನೇ ಕ್ಲಾಸಿಂದ ಹಿಡಿದು PhD ವರೆಗೆ ಓದೋವರೆಗೆ ನಿಮಗೆ ಸರ್ಕಾರ ಒಂದಿಲ್ಲ ಇನ್ನೊಂದ್ ತರದ್ದು ಸೌಲಭ್ಯ ಕೊಟ್ಟೆ ಕೊಡುತ್ತೆ. ತಾವೆಲ್ಲರಿಗೆ ಗೊತ್ತಿರುತ್ತೆ, ತಮ್ಗೆಲ್ಲರಿಗೆ ಸ್ಕಾಲರ್ಶಿಪ್ಸ್ ಅಂತ ಇದಾವೆ. ಎಷ್ಟು ಜನ ಮಕ್ಕಳು ತಮ್ಮ ಮಕ್ಕಳು ಸ್ಕಾಲರ್ಶಿಪ್ಸ್ ತಗೊಂಡಿದ್ದಾರೆ ಇಲ್ಲಿ? ಸ್ವಲ್ಪ ಕೈ ಎತ್ತಿತೀರಾ? स्कॉलरशिप ಓದೋರು कौन कौन तुम्हारे बच्चे को कुछ स्कॉलरशिप लेको है? डाले तो लिए सो बोल रहे ನೋಡಿ. ಈಗ ನಿಮ್ಮ ಮಗು ಶಾಲೆ ಕಳಿಸ್ತಾ ಇದ್ದೀರಂದ್ರೆ, ನಿಮ್ಮ ಮಕ್ಕಳಿಗೆ ನೀವು ಶಾಲೆ ಕಳಿಸ್ತಾ ಇದ್ದೀರಂದ್ರೆ ನಿಮ್ಗೆ ಇದು ದುಡ್ಡಿಂದು ಕಷ್ಟ ಆಗ್ಬಾರ್ದು ಅಂತ ಹೇಳಿ ಸರ್ಕಾರ ಏನ್ ಮಾಡುತ್ತೆ, ನಿಮ್ಮ ಮಗುಗೆ ಎಷ್ಟು ನೀವು ಫೀಸ್ ಕಟ್ಟಿರ್ತೀರಾ ಅಷ್ಟು ಫೀಸ್ ಇಂದು ಸ್ಕಾಲರ್ಶಿಪ್ ಇಂದು ವ್ಯವಸ್ಥೆ ಮಾಡುತ್ತೆ. ಅದಾಯ್ತಾ? ಅದಾದ್ಮೇಲೆ ಈಗ ಕೆಲವೊಂದು ಶಾಲೆಗಳು ಇಂಗ್ಲಿಷ್ ಮೀಡಿಯಂ ಶಾಲೆಗಳೆಲ್ಲ ಅಲ್ಲಿ ಓದ್ಸೋದು ಕಷ್ಟ ಇದೆ ಅಂತ ಹೇಳಿ ಈಗ ಇಲ್ಲಿ ಮೌಲಾನಾ ಆದರ್ಶ್ ಶಾಲೆಗಳು ಇದಾವೆ. ಕೇಳಿದಿರಾ ಮೌಲಾನಾ ಆದರ್ಶ್ ಶಾಲೆಗಳು? ನಿಮ್ಮ ರಾಜೀವ್ ಗಾಂಧಿ ನಗರಲ್ಲಿ ಐತೆ, ನಜರಾಬಾದ್ ಅಲ್ಲಿ ಐತೆ, ಈ ತರ ತುಮಕೂರಲ್ಲಿ 4-5 ಕಡೆ ಮಾಡಿ ಫ್ರೀ, A to Z ಫ್ರೀ ಅಲ್ಲಿ. ಇವ್ರ ಮಕ್ಕಳು ಓದ್ತಾ ಇದ್ದಾರೆ, ₹1 ತೊಗೊಳಲ್ಲ, ಅವ್ರ ಮಗುನು ಓದುತ್ತೆ. ಬ್ಯಾಗ್ ಇಂದ ಹಿಡಿದು, ಬುಕ್ಸ್ ಇಂದ ಹಿಡಿದು, ಪುಸ್ತಕ ಇಂದ ಹಿಡಿದು ಪ್ರತಿಯೊಂದು ಫ್ರೀ ಆಗಿ ಕೊಡ್ತೀವಿ ಎಲ್ಲ. ಮತ್ತೆ ಇಂಗ್ಲಿಷ್ ಮೀಡಿಯಂ ಶಾಲೆ ಅವರು ಆ ಕ್ವಾಲಿಟಿ ಇರುವಂತ ಎಜುಕೇಶನ್ ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ತಗೊಂಡ್ರೆ 50-60 ಸಾವಿರ ಖರ್ಚು ಬರುತ್ತೆ, ಬಟ್ ಅದನ್ನೆಲ್ಲ ಫ್ರೀ ಆಗಿ ಮಾಡಿದ್ವಿ. ಸೊ ಹಾಗಾಗಿ ನೀವು ಅದರದ್ದು ನಿಮ್ಮ ಮಕ್ಕಳು ಯಾರಿದ್ದಾರೆ, ನಿಮ್ಮ ನೆರೆಯವರು ಯಾರಿದ್ದಾರೆ ಅವ್ರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ರಿ, ಅಲ್ಲಿ ಹೋಗಿ ಮಕ್ಕಳು ಓದ್ಲಿ. ಈಗ ಕೆಲವೊಬ್ರು ಇನ್ನೂ ಬಡವರು ಇರ್ತಾರೆ, ತಂದೆ ತಾಯಿ ಇರಲ್ಲ, ಮಕ್ಕಳಿಗೆ ರಿಲೇಟಿವ್ಸು ಚೆನ್ನಾಗಿರಲ್ಲ, ಅಂತ ಮಕ್ಕಳಿಗೆ ನಮ್ದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದಾವೆ. ಅಂದ್ರೆ ಮಕ್ಕಳಿಗೆ ಅಲ್ಲೇ ಹಾಸ್ಟೆಲ್ ಅಲ್ಲಿ ಉಳಿಸ್ಕೊಂಡು ಅಲ್ಲೇ ಊಟ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಮರಾಠಿ ಶಾಲೆಗಳು ಅಂತ ಮಾಡಿದೀವಿ ನಾವು. ಮಕ್ಕಳಿಗೆ ಹೋಗಿ ಅಲ್ಲಿ ಬಿಟ್ಬಿಟ್ರೆ ಮಕ್ಕಳು ಓದೋದು, ವಿದ್ಯಾಭ್ಯಾಸ, ವಸತಿ A to Z ನಮ್ಮ ಮನೆಯಲ್ಲಿ ಇರಲ್ಲ ಫೆಸಿಲಿಟಿ, ಅದಕ್ಕಿಂತ ಒಳ್ಳೆ ಫೆಸಿಲಿಟಿ ಕೊಡ್ತೀವಿ ನಾವು ಶಾಲೆಗಳಲ್ಲಿ. ಸೊ ಇಲ್ಲಿ ನಿಮ್ದು ಮಕ್ಕಳದು ಎಜುಕೇಶನ್ ಆಯ್ತು. ನೆಕ್ಸ್ಟ್ PUC ಹೋಗ್ತೀರಾ, PUC ಹೆಣ್ಮಕ್ಳಿಗೋಸ್ಕರನೇ ಅಂತ ಕಾಲೇಜ್ ಕೂಡ ಮಾಡಿದೀವಿ ನಾವು. ಈಗ ಇಲ್ಲೇ ನಿಮ್ದು ಮೇಲೆಕೋಟೆಯಲ್ಲಿ ಹಾಸ್ಟೆಲ್ಸ್ ನೋಡಿದೀರಾ? ಇಲ್ಲಿ ಮೈನಾರಿಟಿ ಹಾಸ್ಟೆಲ್ಸ್ ಇಲ್ಲೇ ಇದೆ, ದಾರಿಲೇ ಇದೆ. ಸುಮಾರು 200 ಮಕ್ಕಳು ಓದ್ತಾ ಇದಾವೆ. ಎಲ್ಲ ಕರ್ನಾಟಕದಿಂದ ಬೇರೆ ಬೇರೆ ಭಾಗದಿಂದ ಬಂದು ಎಲ್ಲ ಬಡ ಮಕ್ಕಳು ಅವರೆಲ್ಲ ಬಂದು ಇಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, ನರ್ಸಿಂಗ್ ಓದ್ತಾ ಇದ್ದಾರೆ, ಡಿಪ್ಲೊಮಾ ಓದ್ತಾ ಇದ್ದಾರೆ. ಮತ್ತೆ ₹1 ಫೀಸ್ ತೊಗೊಳಲ್ಲ ಅವರಿಂದ ನಾವು. ಇಲ್ಲಿ ಬಂದು ಅವ್ರಿಗೆ 3 ಹೊತ್ತು ಊಟ ಇರುತ್ತೆ, ಸ್ನಾಕ್ಸ್ ಇರುತ್ತೆ, ಕಂಪ್ಯೂಟರ್ ಕ್ಲಾಸಸ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಸರ್ ಇದೆಲ್ಲ ಆಯ್ತು ಸರ್, ನನ್ನ ಮಗ ಫಾರಿನ್ ಹೋಗಿ ಓದ್ಬೇಕು ಅಂದ್ರೆ 20 ಲಕ್ಷ ರೂಪಾಯಿ ಕೊಡ್ತಾರೆ ಸರ್ಕಾರ ನಿಮ್ಮ ಮಗುಗೆ. 20 ಲಕ್ಷ, ಮತ್ತೆ ಅದು ರಿಟರ್ನ್ ಕೊಡೋ ಅವಶ್ಯಕತೆ ಇಲ್ಲ. 20 ಲಕ್ಷ ಕೊಟ್ಟು ನೀವು ಹೋಗಪ್ಪ ಓದ್ಕೊಂಡ್ ಫಾರಿನ್ ಅಂತ ಕಳಿಸ್ತಾರೆ. ಇಲ್ಲ ಸರ್ ನನ್ನ ಮಗ B.Ed ಮಾಡ್ತಿದ್ದೆ ಹುಡುಗಿ ಅಂದ್ರೆ ಅದಕ್ಕೆ ಸ್ಕಾಲರ್ಶಿಪ್ ಜೊತೆಗೆ ಮತ್ತೆ 25 ಸಾವಿರ ಎಕ್ಸ್ಟ್ರಾ ಕೊಡ್ತಾರೆ. ನಿಮ್ ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲಪ್ಪ ಅಂದ್ರೆ ಮತ್ತೆ 15 ಸಾವಿರ ರೂಪಾಯಿ ಕೊಡ್ತಾರೆ. ಸೊ ನೀವಾಗಿ ಬರೋದಷ್ಟೇ ಇರೋದಿಲ್ಲ ಪೆಂಡಿಂಗ್. ನೀವು ಬಂದ್ರೆ ಸರ್ಕಾರದಿಂದ ಒಂದಿಲ್ಲ ಇನ್ನೊಂದು ಫೆಸಿಲಿಟಿ ಸಿಗುತ್ತೆ ನಿಮ್ಗೆ. ಅದಕ್ಕೆ ನೀವು ಬರಬೇಕು ಮುಂದೆ ಬಂದು ಈ ತರ ಏನ್ ಸಂಘ ಮಾಡ್ಕೊಂಡಿದ್ದೀರಾ, ಏನಿದೆ ಇದನ್ನೆಲ್ಲ ಮಾಡ್ಕೊಂಡು ಮುಂದೆ ಬಂದು ಸರ್ಕಾರದಿಂದ ಏನೇ ನಿಮ್ಗೆ ಸೌಲಭ್ಯಗಳಿದಾವೆ ಆ ಸೌಲಭ್ಯಗಳನ್ನ ನೀವು ಉಪಯೋಗಿಸ್ಕೋಬೇಕು. ಸರ್ಕಾರ ಇರೋದೇ ನಿಮ್ಗೋಸ್ಕರ, ಹೌದಾ ಇಲ್ಲ? ಇದನ್ನ ನೀವು ಉಪಯೋಗಿಸ್ಕೊಂಡು ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ ಬಂದಿದ್ದಾರೆ. ಸಂಡೇ ಇದೆ, ಭಾನುವಾರ ಇದೆ,
ಅವ್ರ ಫ್ಯಾಮಿಲಿ ಟೈಮ್ ಇದ್ರು ಕೂಡ ಸಾಹೇಬ್ರು ಎಲ್ಲರ ಅವ್ರ ಟೀಮ್ ಎಲ್ಲ ಬಂದು ಇವತ್ತು ನಮ್ಗೆ ಹೇಳ್ತಾ ಇದ್ದಾರೆ. ಅವ್ರ ಬಗ್ಗೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನೀವೆಲ್ಲರೂ. ಆಮೇಲೆ ನೀವು ಅವ್ರು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ದುಡ್ಡು ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ, ದುಡಿಮೆ ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ. ಅದು ಇದೆ ಅಂದ್ರೆ ನಿಮ್ಮ ಎಲ್ಲಾ ಕಷ್ಟಗಳು ಇಲ್ಲ ಅಂದ್ರೂ ಕೂಡ ಇಂಪಾರ್ಟೆಂಟ್ ಕಷ್ಟಗಳೆಲ್ಲ ತೀರ್ಕೊಂಡು ಹೋಗ್ತವೆ. ಸೊ ಅದಕ್ಕೆ ಆ ದುಡ್ಡು ದುಡಿಬೇಕಂದ್ರೆ ಒಂದು ಕರೆಕ್ಟ್ ದಾರಿ ಬೇಕು, ಅದು ಒಂದು ಕರೆಕ್ಟ್ ಆಗಿ ಸ್ಕಿಲ್ ಬೇಕು ನಿಮ್ಗೆ. ಆ ಸ್ಕಿಲ್ ಏನಂದ್ರೆ ಈ ಹೊಲಿಗೆಯದೇ ಇರಲಿ, ಇಲ್ಲ ಮೆಹಂದಿ ಹಾಕೋದೇ ಇರಲಿ, ಬಟ್ಟೆ ಹೊಲಿಯೋದೇ ಇರಲಿ, ಬೇರೆ ಇನ್ನೊಂದು ಯಾವುದೋ ಒಂದು ಕೆಲಸನೇ ಇರಲಿ, ಆ ಕಸಬು ಕಲಿಬೇಕಂದ್ರೆ ಆ ಕಲೆ ಬೇಕು. ಆ ಕಲೆ ಕಲ್ಸಕ್ಕೆ ಈ ಡಿಪಾರ್ಟ್ಮೆಂಟ್ ಇರೋದು. ಸರ್ ನನಗೆ ಈ ವಿಚಾರದಲ್ಲಿ ಇಂಟ್ರೆಸ್ಟ್ ಐತೆ ಸರ್, ನಾನು ಉಪ್ಪಿನಕಾಯಿ ಹಾಕ್ಬೇಕಂತ ಇದ್ದೀನಿ ಸರ್, ನನಗೆ ಹೆಂಗ್ ಹಾಕ್ಬೇಕಂತ ಗೊತ್ತಿಲ್ಲ, ಅದು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ರೆ ಅವ್ರು ವ್ಯವಸ್ಥೆ ಮಾಡ್ಕೊಡ್ತಾರೆ, ಅವ್ರು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಇಟ್ಕೊಂಡು ಮುಂದ್ಗಡೆ ನೀವು ಬಿಸ್ನೆಸ್ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ನಿಮ್ದು ಏನೇ ದ್ವಂದ್ವಗಳಿದ್ರೆ, ನಿಮ್ದು ಏನೇ ಕನ್ಫ್ಯೂಷನ್ಸ್ ಇದ್ರೆ ನೀವೇನ್ ಮಾಡ್ಬೇಕು, ಈಗ ನಿಮ್ ಸಂಘ ಸಂಸ್ಥೆ ಹೆಡ್ಗಳು ಇದ್ದಾರೆ, ಇಲ್ಲಿ ಶರೀಫ್ ಸರ್ ಇದ್ದಾರೆ, ಸಾಹೇಬ್ರೆಲ್ಲ ಇದ್ದಾರೆ, ಅವ್ರಿಗೆ ನಿಮ್ದು ಏನ್ ತೊಂದರೆ ಇದಾವೆ ಅದನ್ನ ತಿಳಿಸಿ ಅವ್ರಿಗೆ. ಸೊ ಅವರು ನಮಗೆ ಬಂದು ತಿಳಿಸ್ತಾರೆ, ಸರ್ ಈ ತರ ಇದೆ ಕೇಸಸ್, ಏನ್ ಮಾಡೋಣ ಅಂತ. ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಇಲಾಖೆಗೆ ಬರ್ರಿ, ಸಾಹೇಬ್ರ ಆಫೀಸ್ಗೆ ಹೋಗ್ರಿ, ಎಜುಕೇಶನ್ ಸಂಬಂಧ, ಲೋನ್ಸ್ ಸಂಬಂಧ, ಸ್ಕಾಲರ್ಶಿಪ್ ಸಂಬಂಧ ನಮ್ಮ ಆಫೀಸಿಗೆ ಬರ್ರಿ. ನಮ್ಮ ಕಡೆಯಿಂದ ಏನೇನಾಗಿತ್ತು ನಾವು ನಿಮ್ಗೆಲ್ಲರಿಗೆ ಮಾಡಿ ಹೆಲ್ಪ್ ಮಾಡಕೊಡಕ್ಕೆ ಒಂದು ಇದು ಮಾಡ್ಕೊಡ್ತೀವಿ, ಸರಿನಾ? ಸರಿ, ಏನೇ ಡೌಟ್ಸ್ ಇದ್ರು ಕೂಡ ನಿಮ್ಗೋಸ್ಕರನೇ ಸರ್ಕಾರ ಇವತ್ತು ನಿಮ್ಮ ಮನೆಗೆ ಬಂದಿದೆ. ಸೊ ನೀವು ತಿಳ್ಕೊಳ್ಳಿ ಏನೇನಿದೆ ಏನೇನಿಲ್ಲ ಅಂತೇಳಿ, ತಿಳ್ಕೊಂಡು ನೀವು ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಸೊ ಇಷ್ಟೊತ್ತು ತಾವು ನನ್ನ ಮಾತನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಾ, ತಮಗೆ ಧನ್ಯವಾದಗಳು. ಆಮೇಲೆ ಅದು 1ನೇ ತರಗತಿಯಿಂದ 6ನೇ ವಯಸ್ಸಿಂದ 14 ವಯಸ್ಸಕ್ಕಷ್ಟೇ ಇರೋದು ಅದು ಆರ್ಟಿ. 14 ಅಂದ್ರೆ ನಿಮ್ಗೆ 8ನೇ ಕ್ಲಾಸ್ ವರೆಗೆ ಮುಗಿದೋಗ್ಬಿಡುತ್ತೆ. ಸೊ ಮತ್ತೆ 9, 10ಕ್ಕೆ ನೀವು ಸ್ಕಾಲರ್ಶಿಪ್ ತಗೋಬೇಕು. ಇಲ್ಲ, ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಸೀಟ್ ಇರುತ್ತೆ, ಆರ್ಟಿ ಇರಲ್ಲೂ ಇದೆ. 7th ಲಾಸ್ಟ್ ಆಗಿ ನಿಮ್ ಮಗು ವಯಸ್ಸು 14 ಆಯ್ತಂದ್ರೆ ಆರ್ಟಿಗೆ ಮುಗ್ದೋಗ್ಬಿಡುತ್ತೆ. ನೀವು ಮತ್ತೆ ಸ್ಕಾಲರ್ಶಿಪ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಮಗುನ ಮುಂದೆ ಓದಿಸ್ಬೇಕು. ಅಲ್ಲಿ ಸುತ್ತಮುತ್ತ ನಿಮ್ಮ ಏರಿಯಾ ಸುತ್ತಮುತ್ತ ಪ್ರೈವೇಟ್ ಸ್ಕೂಲ್ಸ್ ಫಿಲ್ ಆಗಿದ್ರೆ ಅವ್ರು ಏನ್ ಮಾಡ್ತಾರೆ, ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿಸಿ ಅಂತ ಹೇಳ್ತಾರೆ. ಉಚಿತ ಎಜುಕೇಶನ್ 6ನೇ ವಯಸ್ಸಿಂದ ಹಿಡಿದು 14ನೇ ವಯಸ್ಸುವರೆಗೆ. ಸೊ ಇದಿರೋದು. ಸೊ ಈ ಸಂಸ್ಥೆಯವ್ರಿಗೂ ನಾನು ಧನ್ಯವಾದ ಸಲ್ಲಿಸ್ತೀನಿ. ಆಮೇಲೆ ನಮ್ಮ ಸಾಹೇಬ್ರಿಗೂ ನಾನು ಧನ್ಯವಾದ ಸಲ್ಲಿಸ್ತಾ ಥ್ಯಾಂಕ್ ಯು. यहाँ पर आकर अपना वक्त देकर हमसे खिताब किए हुए जावेद सर का हम शुक्रिया अदा करते हैं। और आगे क्या है जब बोले तो तुम्हें हमारे सदर भी बात करते हैं अब्दुल शरीफ साहब तो, लेकिन तुम्हें या तो क्वेश्चन है तो तुम्हें श्रीनिवास सर को भी पूछ सकते हैं, जावेद सर को भी पूछ सकते हैं। क्या है अब स्कूल्स के बारे में, स्कॉलरशिप के बारे में कोई भी पूछे, और क्या तो भी रहे तो तुम्हें 1-2-5 मिनट पूछो। दूसरी बात क्या करोगे बोले तो बाहर जाने वाले आने वाले हर एक ट्रेनिंग का भी इनका एड्रेस भी काम आता तो तुम्हें ट्रेनिंग देती है, ऑफिस से ट्रेनिंग देती है, उसके बाद में तुम्हें फिर फैसिलिटीज गवर्नमेंट से तुम्हें लेना। अब ट्रेनिंग देती है बोल रही ना, तुम्हें कौन सी ट्रेनिंग लेती है, क्या तुम्हें लोगों को इंटरेस्ट है। क्या करो, क्या करना हो, फर्स्ट जानकारी लो। अब वो ट्रेनिंग इम्पोर्टेंट। सुनो अब तुम्हें कौन सा भी काम करना बोले तो वो काम का तरीका होता। अब तुम्हें नॉर्मल पेपर के ग्लास बनाना बोले तो भी वो आसान काम नहीं हो। उसके मशीन रहते हैं, मशीन कैसा चलाना, क्या चलाना, किधर वो मशीन कहाँ से मिलता है आपको, हर चीज का ट्रेनिंग रहता हो, टेक्निकल चीज हो, वो चीज का ट्रेनिंग लिए तो तुम्हें आगे कर सकते। फर्स्ट तुम्हें क्या हो, ये हुए बाद फंक्शन हुए बाद तुम्हारे जो ಈಗ ನೀವು ಈಗ ಸಂಘ ಮಾಡ್ಕೊಳ್ತೀರಾ, ಸಂಘದಲ್ಲಿ ಮುನ್ಸಿಪಲ್ ಆಫೀಸಿಂದ ನೀವು ಲೋನೇ ಬಿಡಿಸ್ಬೇಕು. 2.5 ಲಕ್ಷ ಒಬ್ಬೊಬ್ಬರಿಗೆ ಬರುತ್ತೆ. ನೀವು ಈಗ ಸಂಘದಲ್ಲಿ ಒಬ್ರು ನಾನು ಮಾಡ್ತೀನಿ, ಕಪ್ ಪೇಪರ್ ಕಪ್ ಮಾಡ್ತೀನಿ,
ಸಂಘದಿಂದನೇ ಮಾಡ್ತೀವಿ ಅಂದರೆ 10 ಲಕ್ಷ ಕೊಡ್ತಾರೆ. ಈಗ ನೀವು 10 ಲಕ್ಷ ಹಾಕಿ ಇದೇ ಜಾಗದಲ್ಲೋ ಅಥವಾ ಮತ್ತೊಂದು ಜಾಗದಲ್ಲೋ ಒಂದು ಮಿಷನ್ ಹಾಕ್ತೀರಾ, ಕಪ್ ಮಾಡ್ತೀರಾ, ಮಾರ್ಕೆಟಿಂಗು ಮಾಡ್ಕೊಳ್ತೀರಾ, ಎಲ್ಲೆಲ್ಲಿ ಗೊಂತಿಗಳಿದ್ದಾವೆ ಬೇರೆ ಹಳ್ಳಿಗಳಿಗೆ ಮಂಡಿ ಪೇಟೆಗೆ ಕೊಟ್ಬಿಟ್ಟು ಮಾಡ್ತೀರಾ. ಹೆಣ್ಮಕ್ಳು ಚೆನ್ನಾಗಿ ಮಾಡ್ತಾರೆ, ಸಾಮಾನ್ಯವಾಗಿ ಬಂದಿದ್ದು ದುಡ್ಡು ಹಂಗೆ ಜೋಪಾನ ಮಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಾರೆ. ಈ ಸಂಘಗಳೆಲ್ಲ ಯಾಕೆ ಸಕ್ಸಸ್ ಆಗಿದೆ? ಧರ್ಮಸ್ಥಳ ಸಂಘಗಳಿದ್ದಾವೆ. ಯಾಕೆ ಸಕ್ಸಸ್ ಆಗಿದ್ದಾವೆ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಕೊಡೋದು, ಅದು ವೇಸ್ಟ್ ಮಾಡಲ್ಲ, ಒಗ್ಗಟ್ಟಿರ್ತದೆ. ಗಂಡು ಮಕ್ಕಳಾದರೆ ಅದು ದುಡ್ಡು ಬಂದಿದ್ದು ತೊಗೊಂಡೋಗಿ ವೇಸ್ಟ್ ಮಾಡ್ತಾರೆ ಅಂತ ಒಂದು ಭಾವನೆ, ಅದು ಸಂಘಗಳು ಚೆನ್ನಾಗಿ ಸಕ್ಸಸ್ ಆಗಿದೆ. ನೀವು ಫಸ್ಟ್ ಸ್ಟೆಪ್ಪು ಯಾರೋ ತರಬೇತಿ ತಗೊಂಡು ಏನು ಮಾಡೋದು? ನೀವು ತರಬೇತಿ ಮಾಡ್ತಾ ಇದ್ದೀರಾ, ನೀವು ಮಾಡ್ತಾ ಇರ್ಬೋದು, ಯಾವುದು ಹೊಲಿಗೆ ತರಬೇತಿ ಮಾಡ್ತಾ ಇರ್ಬೋದು, ಬರೀ ಮಿಷನ್ ತುಳಿಯೋದಷ್ಟೇ ಕಲ್ತ್ಕೊಂಡಿರ್ತೀರಾ. ಎಂಬ್ರಾಯ್ಡ್ರಿ ಮಾಡೋದಿದೆ, ಕುಚ್ಚು ಕಟ್ಟೋದಿದೆ, ನಿಮ್ದು ಅದೇನೋ ಮಣಿದೆಲ್ಲ ಮಾಡ್ತೀರಾ, ಅದಕ್ಕೆ ಮುಂಚೆ ಜರ್ದೋಜಿ ವರ್ಕ್ ಇದೆ, ಅವೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಯಾವ ರೀತಿ ಮಾಡಬೇಕು, ಕ್ವಾಲಿಟಿ ಏನು ಕೊಡಬೇಕು ಅಂತ. ಸೊ ಅದು ನೀವು ಸ್ವಂತ ಮಾಡ್ಬೋದು. ಆ ಸರ್ಟಿಫಿಕೇಟ್ ಇಟ್ಕೊಂಡು ಇವರು ಸಂಸ್ಥೆ ಅಥವಾ ಇನ್ನೊಂದು ಯಾವುದೋ ಒಂದು ಇದ್ರ ಮುಖಾಂತರ ಒಂದು ಮಿಷನ್ ತಗೋಬೋದು. 15,000 20,000 ಈ ಟ್ರೈನಿಂಗ್. ಗೌರ್ಮೆಂಟ್ ಸರ್ಟಿಫಿಕೇಟ್ ಅಂದರೆ ಅದಕ್ಕೆ ಬೆಲೆ ಇರುತ್ತೆ. ಬ್ಯಾಂಕಿಗೆ ಹೋದ್ರೂ ಅಥವಾ ಒಂದು ಯಾವುದೇ ಒಂದು ಇದಕ್ಕೊಂದು ಕೋಆಪರೇಟಿವ್ ಸೊಸೈಟಿಗೆ ಹೋದ್ರೂ ಅವ್ರು ಸರ್ಟಿಫಿಕೇಟ್ ತೋರಿಸಿದ್ರೆ ಇವ್ರು ಕಲ್ತಿದ್ದಾರೆ, ಇವ್ರಿಗೆ ಕೊಟ್ಟರೆ ವಾಪಸ್ ಕಟ್ತಾರೆ, ಗೌರ್ಮೆಂಟ್ ಟ್ರೈನಿಂಗ್ ತೊಗೊಂಡಿದ್ದಾರೆ ಅನ್ನೋದು ಭಾವನೆ ಇರುತ್ತೆ. ಅದು ಯೋಚನೆ ಮಾಡಬೇಕು. ಟ್ರೈನಿಂಗ್ ಕೊಟ್ಟರೆ ಹಿಂದಿನ ಥರ ಟ್ರೈನಿಂಗ್ ಅಲ್ಲ. ಈಗ ಟ್ರೈನಿಂಗ್ ಅಂದರೆ 3 ತಿಂಗಳು ಕಂಪಲ್ಸರಿ ಬರಲೇಬೇಕು. ಮಿನಿಮಮ್ 60 ಡೇಸ್, ಶನಿವಾರ ಭಾನುವಾರ ಕಳೆದ್ಬಿಟ್ಟು 60 ಡೇಸ್ ನಮ್ಮ ಟ್ರೈನಿಂಗ್ ಸೆಂಟರ್ ಇರಬೇಕು, ಬರಲೇಬೇಕು. ATDC ಇದೆ, ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಒಂದಿದೆ. ಫಸ್ಟ್ ಕ್ಲಾಸ್ ಕಲಿಸ್ತಾರೆ, ಎಲ್ಲ ಕಲಿಸ್ತಾರೆ ಟ್ರೈನಿಂಗಲ್ಲಿ. ಬರೀ ಹೊಲಿಗೆ ತುಳಿಯೋದು ಕಲಿಸಲ್ಲ, ಎಲ್ಲ ಮಾಡ್ತಾರೆ. ಅಲ್ಲ ಅಲ್ಲ, ಬಸ್ ಸ್ಟ್ಯಾಂಡ್ ಹತ್ರ ಇರುತ್ತೆ. ಅದಕ್ಕೆ ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ನನಗೆ ಟೈಮಿಂಗ್ ಯಾವ ಸೂಟ್ ಆಗುತ್ತೆ ಟ್ರೈನಿಂಗ್, ಅಥವಾ ನೀವು ಸಂಘ ರಚನೆ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೀವಿ, ಯಾರು ಹೇಳ್ದಂಗೆ ಎಜುಕೇಶನ್ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ, ಒಳ್ಳೊಳ್ಳೆ ಕೆಲಸ ಕಳ್ತೀವಿ. ನೀವು ಸಂಘ ಮಾಡ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡಿ. ಈಗ ಫಾರಿನ್ ಹೋಗೋರಿದ್ರೆ ನೀವು ಈ ವಾರ ಅಲ್ಲ ಹಿಂದಿನ ವಾರ ಇವ್ರ ಹತ್ರ ಲಿಸ್ಟ್ ಕೊಟ್ಟರೆ, ನಮ್ಮ ಆಫೀಸಿಗೆ ಕೊಟ್ಟರೆ ನಾವೆಲ್ಲ ರಿಜಿಸ್ಟರ್ ಮಾಡಿ ಇಟ್ಕೊಂಡಿರ್ತೀವಿ. ಜಡ್ಜ್ ಕೊಡಬಹುದು. ಯಾಕಾದ್ರೂ ಭಯ ಇತ್ತು, ಈಗ ಮನೆ ಕೆಲಸ ಮಾಡಬೇಕು ಭಯ ಇದೆ ಅಂತಂದ್ರೆ ನೀವು ಇಂಟ್ರೆಸ್ಟ್ ಇತ್ತು ಬನ್ನಿ ನಮ್ಮ ಇಲಾಖೆಗೆ ಬಂದ್ರೆ ಅಲ್ಲಿ ಕೆಲಸ ಮಾಡೋರಿಗೆ ನಾವು ವಿಡಿಯೋ ಕಾಲ್ ಮಾಡಿ ನಿಮ್ಮ ಜೊತೆ ಮಾತಾಡಿಸ್ತೀವಿ. ಜೆಂಟ್ಸ್ ಹೋಗ್ಬೋದು ಸರ್, ಅಂದ್ರೆ ಅಲ್ಲ ಹೌಸ್ಮೇಟ್ ಅಲ್ಲ, ಬೇರೆ ಬೇರೆ ಕೆಲಸ ಬರ್ತಾ ಇರ್ತವೆ, ಖಾಲಿ ಆಗುತ್ತೆ, ಮತ್ತೆ ಕಳಿಸ್ತಾ ಇರ್ತೀವಿ. ಹೆಣ್ಮಕ್ಳಿಗೆ ಭಯ ಇತ್ತು ಅಂದ್ರೆ ಈಗ ಸುಮಾರು ಜನ ಇಲ್ಲಿಂದ ಹೋಗಿರ್ತಾರಲ್ವಾ, ನಮ್ಮ ಇಂಡಿಯಾದಿಂದ ಅಥವಾ ತುಮಕೂರಿಂದ ಬೆಂಗಳೂರಿಂದ ಸುಮಾರು ಜನ ಹೋಗಿದ್ದಾರೆ, ಫಾರಿನ್ ಕುವೈತ್ ಹೋಗಿದ್ದಾರೆ, ಕೆಲಸ ಮಾಡ್ತಾ ಇರ್ತಾರೆ. ನಿಮಗೆ ಭಯ ಇತ್ತು ಅಂದ್ರೆ ಏನ್ ಮಾಡ್ತಾರೋ, ಹೇಗಿದ್ದಾರೋ, ಏನಾಗುತ್ತೋ ಅಂತ ಭಯ ಏನಾದ್ರು ಇದ್ರೆ ನೀವು ನಮ್ಮ ಇಲಾಖೆಗೆ ಬಂದ್ರೆ ನಾವು ಅಲ್ಲೇ ವಿಡಿಯೋ ಕಾಲ್ ಮಾಡಿಸಿ ನಿಮ್ ಜೊತೆ ಅವ್ರನ್ನ ಮಾತಾಡಿಸ್ತೀವಿ. ಅಂದ್ರೆ ಅಲ್ಲಿನ ವ್ಯವಸ್ಥೆ ಹೇಗಿದೆ, ನಾವು ಕೆಲಸ ಮಾಡ್ಬೋದಾ, ಚೆನ್ನಾಗಿದ್ಯಾ, ನಾವು ಬರ್ಬೋದಾ ಅಂತ ನೀವು ಅವ್ರ ಜೊತೆ ಮಾತಾಡ್ಬೋದು. ನಿಮಗೆ 30,000 ನಮಗೆ ಉಳ್ಕೊಳ್ಳುತ್ತೆ, 1 ರೂಪಾಯಿನೂ ಖರ್ಚಾಗಲ್ಲ. ಊಟ ತಿಂಡಿ ವಸತಿ ಮಲ್ಕೊಳ್ಳೋಕ್ಕೆ ಎಲ್ಲ ಅಲ್ಲೇ ಇರುವಂತ, ಏನು ಖರ್ಚಾಗಲ್ಲ. ಹಾಸ್ಪಿಟ್ಲಿಗೆ ಅವರೇ ತೋರಿಸ್ತಾರೆ, ಏನೋ ಸಣ್ಣ ಪುಟ್ಟ ಇದ್ದಾರೆ. ದೊಡ್ಡ ಪ್ರಾಬ್ಲಮ್ ಅಂದರೆ ಓಪನ್ ಬಂದ್ಬಿಡ್ಬೋದು, ಏನೋ ಹೆಲ್ತ್ ಆರೋಗ್ಯ ಸರಿ 25,000 ಅಲ್ಲೇ ಫ್ರೀಯಾಗಿ ತೋರಿಸ್ತಾರೆ. ಏನು ಹೆಲ್ತ್ ಇಶ್ಯೂಸ್ ಏನೇ ಇದ್ರು ಎಂಪ್ಲಾಯರ್ ನೋಡ್ಕೊಂತಾರೆ, ನಿಮ್ದೇನು ಖರ್ಚೇ ಇರೋದಿಲ್ಲ. तुम्हारे घर में कोई भी बच्चे हैं, ड्राइवर हैं, कारपेंटरी काम करने वाले हैं, मैकेनिका हैं, तो फर्स्ट में क्या करना, जाको रजिस्ट्रेशन कराना. अगर वहाँ क्या तुम्हें काम होना बोल तो क्या तुम उनका रिक्वायरमेंट निकला बोले तो इमीडिएटली कांटेक्ट करते हैं. देख बार तो ऐसा मैकेनिक है ना, काम है ना, तब बोल को बोला भेजते, तब तुम्हारे अपने को भेज सकते हो. ರಿಜಿಸ್ಟ್ರೇಷನ್ ಯಾಕೆ ಮಾಡಬೇಕು ಅಂದರೆ, ನೀವು ನಿಮ್ಮ ಹೆಸರು SLC ಮಾರ್ಕ್ಸ್ ಕಾರ್ಡಲ್ಲಿ ಒಂದಿರುತ್ತೆ, ಆಧಾರ್ ಕಾರ್ಡಲ್ಲಿ ಒಂಥರ ಇರುತ್ತೆ, ಬ್ಯಾಂಕ್ ಪಾಸ್ಬುಕ್ದಲ್ಲಿ ಒಂದಿರುತ್ತೆ. ನಮ್ಮ ಹತ್ರ ಬಂದರೆ ಇವೆಲ್ಲ ಚೆಕ್ ಮಾಡಿ ಪಾಸ್ಪೋರ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ರೆ ಆ ಡಿಮ್ಯಾಂಡ್ ಬಂದ ತಕ್ಷಣ ನೀವು ಹೋಗ್ಬೋದು, ಗಂಡು ಮಕ್ಕಳು ಹೋಗ್ಬೋದು, ಹೆಣ್ಮಕ್ಳು ಹೋಗ್ಬೋದು, ಡ್ರೈವರ್ ಹೋಗ್ಬೋದು, ವೆಲ್ಡರ್ ಹೋಗ್ಬೋದು, ಬಾರ್ಬೆಂಡಿಂಗರು ಹೋಗ್ಬೋದು. ಅವ್ರು ಡಿಮ್ಯಾಂಡ್ ಕೇಳಿದಾಗ ನಾವು ಕಳಿಸ್ಬೇಕು. ಸುಮ್ಮನೆ ರಿಜಿಸ್ಟ್ರೇಷನ್ ಇವೆಲ್ಲ ದಾಖಲೆ ಸರಿ ಇದ್ರೆ ಇಮಿಡಿಯೇಟ್ ಆಗಿ ಹೋಗ್ಬೋದಾ? ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳೋದು. ಯಾರು ಹೋಗಕ್ಕೆ ಇಷ್ಟ ಇದೆಯೋ
ಅವ್ರು ಬಂದು ನಮ್ಮಲ್ಲಿ ದಾಖಲೆ ತೋರಿಸ್ಬಿಟ್ಟು ರಿಜಿಸ್ಟರ್ ಮಾಡ್ತಾರೆ. ನೀವು ನಾವು ಹಾರ್ಡ್ ಕಾಪಿ ಕೊಡ್ತೀವಿ ಹಾರ್ಡ್ ಕಾಪಿ ಏನು ತಗೊಳ್ಳಲ್ಲ, ರಿಜಿಸ್ಟ್ರೇಷನ್ ಫ್ರೀನೇ. मास कर देना, पढ़े रहे तो चलता, नहीं पढ़े तो भी चलता। तुम्हारे घर में तुम्हारा बच्चा है बाप, अब इलेक्ट्रिकल जिनके घर में पढ़े कर बोले, अब बच्चे को बाहर लोगों को भेजना, तुम्हें क्या करना, फर्स्ट चीज अब जो बाहर गए तो क्या करते हैं, ब्रोकर आने गए तो 1 लाख रुपए दो, 2 लाख रुपए दो, वो टिकट आप पैसे दो, ये टिकट आप पैसे दो, तो बहुत सारा ये कर लेते। यहाँ वैसा नहीं, खुद हुकूमत तुम्हारे साथ रहती है। फर्स्ट पॉइंट से पकड़ को, तुम ना भेज को, तुम्हें वापस घर का तक इनकी जवाबदारी रहती हो, मालूम है। अब तुम्हें जाने का रहे तो तुम्हें भी रजिस्ट्रेशन कराओ, तुम्हारे घर वाले, तुम्हारे बच्चे, तुम्हारे रिश्तेदार को तो मत बच्चे जाने का रहे तो उनका भी रजिस्ट्रेशन कराओ। जब जब काम निकलता उनको फोन करते, तुम्हारे बच्चे को तुम्हें रेडी करके भेजना। इसमें क्या भी ब्रोकर नहीं, क्या भी नहीं इसमें, मालूम है। ठीक है सर। इसमें असल में क्या है कि तो आप डायरेक्ट जाकर रजिस्ट्रेशन कराने वाले हैं। ये गुब्बी वीराना कला क्षेत्र नहीं बालगटे में, उसके बाजू जिनके ऑफिस है स्किल डेवलपमेंट ऑफिस के। अब फिर सर क्या बोले, तुम्हें क्लीन से समझाए। अब खाली तुम्हारे घर में कौन तुम ड्राइवर है, प्लम्बर्स है, इलेक्ट्रिशियंस है, क्या भी काम वाले, क्या भी प्रोफेशन वाले, अब उन्हें जा क्या करना, अपना पासपोर्ट लेना, आधार कार्ड लेना, क्या डॉक्यूमेंट और रेशन कार्ड वगैरह लेने जाओ, क्या करना रजिस्ट्रेशन करा को मोबाइल नंबर लिखा को आना। अगर जब आने तो हमारे पास है तो हमें लिख ले जाकर उनको देते सबमिट करते हैं। तो उन्होंने जब रिक्वायरमेंट है काम उनको वहाँ मिलता है, बहुत से कंट्री में जाना, कतर है, कुवैत, दुबई, सऊदी, बहुत सारे मुल्क हैं, वहाँ का काम उनका काम कौन से प्रोफेशन को काम होता है कि तब उन्होंने फ़ोन करते तो तुम्हारे बच्चे होंगे, तुम्हारे शोहर होंगे, भाइयाँ होंगे, पड़ोस वाले होंगे, फ्री हुकूमत की तरफ से वहाँ जा सकते हैं। अब एजेंट के पीछे 2-2 लाख 3-3 लाख आज़ाद वीज़ा में जा रही है। पहले ये बात समझो, तुम्हें आज़ाद वीज़ा में जाको बल्ला के जने क्या करें, कामा काजा नहीं वहाँ 2-2 लाख 2.5 लाख 3 लाख रुपए एजेंट आगे देखो वहाँ जाकर बेकार में, फिर उनको खाने पानी की भी तकलीफ है। अब ये हुकूमत की तरफ से जाते हैं उससे ये सब मसले नहीं रहते हैं, रहने के वास्ते पूरा मकाम मिल जाता है, खाना पानी मिलता है, काम नहीं रहा वापस इंश्योरेंस के साथ फिर वापस आए आज बेच को देती है उन्होंने, पूरी सिक्योरिटी रहती है। इसका ये बहुत बड़ा फ़ायदा है हुकूमत की तरफ से। अब इसे यूटिलाइज कर लेना समय। ये तुम्हें क्या करो, तुम्हारे पड़ोस में, तुम्हारे रिश्तेदार में सबको भी बोले तो बहुत अच्छा है, अच्छी बेनिफिट इस्तेमाल करो। ಯಾರಾದರೂ ಈಗ ನಿಮ್ಮಲ್ಲಿ ಸಾಕಷ್ಟು ಅಂತಂದ್ರು ಬೇರೆ ಎಲ್ಲ ಕೆಲಸಕ್ಕೆ ಹೇಳೋದು ಸಾಹೇಬ್ರೀಗ ಬರೀ ನಾವು ಲೇಡೀಸ್ದೇ ಸ್ವಲ್ಪ ಹೇಳ್ತಾ ಇದ್ದು ಹೋಮ್ ಮೇಡ್ ಕೆಲಸಕ್ಕೆ, ಪ್ರತಿಯೊಂದು ಉದ್ಯೋಗನೂ ಲಂಡನ್ ಆಗ್ಬೋದು, ಅಮೇರಿಕಾ ಆಗ್ಬೋದು, ಮತ್ತೊಂದು ಬೇರೆ ಬೇರೆ ಎಲ್ಲ ದೇಶದ ರಿಕ್ರೂಟ್ಮೆಂಟ್ ಏನು ಬರುತ್ತೆ ಅದರಲ್ಲಿ ನಾವು ಹೋಗಿ ನೋಂದಣಿ ಮಾಡಬೇಕು ಕಚೇರಿಯಲ್ಲಿ. ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ತೊಗೊಂಡೋಗಿ ಅದನ್ನು ನೋಂದಣಿ ಮಾಡ್ಬೋದ್ರೆ ಯಾವ ಉದ್ಯೋಗಕ್ಕೆ, ಪ್ಲಂಬರು ಅಥವಾ ಫಿಟ್ಟರು, ಎಲೆಕ್ಟ್ರಿಷಿಯನು, ಏನು ಉದ್ಯೋಗಕ್ಕೆ, ಡ್ರೈವರು, ಅವರು ರಿಕ್ವೈರ್ಮೆಂಟ್ ಬಂದಾಗ ತಮ್ಮನ್ನು ಫೋನ್ ಮಾಡಿ ಮೂಲಕ ತಿಳಿಸ್ತಾರೆ. ಆ ತಿಳಿಸಿದಾಗ ತಾವು ಅಲ್ಲಿ ಹೋಗಿ ಅದನ್ನು ಸದುಪಯೋಗ ಪಡಿಸ್ಕೋಬೋದು. ಆಫೀಸಲ್ಲಿದ್ದ ಗುಬ್ಬಿ ಕಲಾಕ್ಷೇತ್ರದ ಪಕ್ಕ ಇದೆ, ಗುಬ್ಬಿ ವೀರಣ್ಣ ಕ್ಷೇತ್ರ ಅಂತ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇವ್ರದ್ದು ಆಫೀಸ್ ಇದೆ. ನೀವಾಗಲಿ, ನಿಮ್ಮ ಮನೆಯವರಾಗಲಿ ಅಥವಾ ನಿಮ್ಮ ನೆರೆಹೊರೆಯವರು ಯಾರಿಗಾದರೂ ಈಗ ನಾವು ಒಬ್ಬರಿಗೆ ತಿಳಿಸಿ ಅವ್ರು ಹೋಗಿ ಅದನ್ನು ಉಪಯೋಗ ಪಡ್ಕೊಂಡ್ರೆ ನಮಗೆ ದೇವರು ಒಂದು ಒಳ್ಳೇದು ಮಾಡ್ತಾನೆ ಅಂತ ನಮ್ಮ ನಂಬಿಕೆ. ಈ ರೀತಿ ನಾವು ಬೇರೆಯವ್ರನ್ನ ಉಪಕಾರ ಮಾಡೋದು, ಈ ಕೆಲಸವನ್ನು ನಾವು ಮಾಡೋದು. ಅದೇ ರೀತಿ ಈಗ ಈ ಕಾರ್ಯಕ್ರಮದ ಅಂತ್ಯದಲ್ಲಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಮಾತಾಡಬೇಕು ಅಂತ ಮನವಿ. ಸರ್ ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್. ಬಂದಿರುವ ಗಣ್ಯರೇ, ಶ್ರೀ ಜಾವೇದ್ ರೆಡ್ಡಿ ಸಾಹೇಬರು ಹಾಗೂ ಶ್ರೀನಿವಾಸ ಅವರೇ, ಅವರೇ ಮೇಡಮ್ ಬಂದಿದ್ದಾರೆ, ಎಲ್ಲರಿಗೂ ನನ್ನ ಧನ್ಯವಾದಗಳು. आज का मकसद यहाँ पे जमा करने का 3 मकसद है। एक फिलहाल जो अभी गवर्नमेंट टू गवर्नमेंट कॉन्ट्रैक्ट है, जो खादिमा घर में जो खदामा करती नहीं, उस तरह का वैकेंसी कुवैत में है। मैं 20 साल रहा हूँ सऊदी में, ऐसा डरने का कोई सवाल नहीं, क्योंकि गवर्नमेंट से गवर्नमेंट को होता है तो वहाँ पे शक की कोई गुंजाइश नहीं। अभी कोई एजेंट रहता है, गलत बोलता है, आपको सैलरी इतनी नहीं इतनी बोलता है, ले जाके फंसा देता है, वो अलग मसले हैं। ये ऐसा नहीं है और बिल्कुल जायज़ तरीके से आपको आपका काम लेंगे वहाँ। अगर आपको नहीं पड़ रहा है तो वापस गवर्नमेंट आपको बुला लेगी। एक तो आपको वहाँ जाने के बाद में 30,000 रुपये सैलरी रहती है, तो वो सैलरी तो सैलरी आपको देते हैं। और बहुत सारे ऐसे अरब के लोग हैं, अगर उनको अच्छा देख लिए, अच्छा कर लिए, तो वो सैलरी कुछ भी नहीं है।
30,000 तो वो अलग ही है, वो गवर्नमेंट का एक रिक्वायरमेंट है, 30,000 तो देती है। बल्कि मैं ऐसे देखा हूँ पूरे घर की जिम्मेदारी लेते हो। आपके 2 बच्चे हैं पढ़ाई के लिए, 2 बच्चे हैं उनकी शादियों के लिए, वो लोग सब करते हैं। हिम्मत करना चाहिए हम लोग। यहाँ रह के हम क्या कर रहे हैं? एक अच्छी ज़िंदगी जीना है, बच्चों का फ्यूचर बनाना है, उनको पढ़ाना है। भाई तो बच्चे अगर उनकी अच्छी ज़िंदगी करना है तो सैक्रिफाइस करना है विद सिक्योरिटी। सिक्योरिटी मतलब ये जो कॉन्ट्रैक्ट होता है, कोई गवर्नमेंट से रिक्वायरमेंट आता है कि हम लोग को इतने खदामा चाहिए, ये लोग यहाँ पे हर तरीके से आपकी जांच करके आपके डॉक्यूमेंट सही करके जिम्मेदारी लेके भेजते हैं। तो ये एक तरह का गवर्नमेंट जॉब के जैसा ही है, जिंदगी भर के लिए नहीं है, जब तक आप करते हैं वैसा है। हाँ, उम्र की जो ये लिमिट रखे हैं 30 साल से 45 साल की उम्र, अगर आप में कोई जाना चाह रहा है तो बेफिक्र जा सकते हैं। ऐसा कुछ भी नहीं है वहाँ पे, अफवाहें आप सुनते हैं सब गलत है। कोई 1-2 ऐसा हो गया तो ऐसा नहीं समझना कि पूरे लोग ऐसा है। अच्छा निज़ाम है, 20 साल में वहाँ पे ज़िंदगी किया हूँ फैमिली के साथ में, तो ऐसे में ही घर देखा हूँ। खदामा को अपनी बच्ची के साथ देखते हैं, अपनी बेटी की तरह पालते हैं वो लोग। कहीं भी जाए घूमने साथ में लेके जाते हैं, हर चीज़ उनको खिलाते हैं, और सैलरी तो सैलरी। और बहुत सारे दूसरे पूछते हैं, अगर दिल को अगर उनको भाग गया तो पूछेंगे क्या प्रॉब्लम है तुम्हारे घर में, वही वो लोग 10 फैमिली को पाल सकते हैं हमारे। ऐसे भी अल्लाह ताला रास्ते निकालेगा। हिम्मत करो, कर सकते हैं आप लोग, क्योंकि उनकी ज़रूरत है। अब घर में वो लोग 1-2 लोग रहते हैं, कोई उम्र दराज रहते हैं, उनकी खिदमत करना है। खिदमत क्या करना है? पकाना, पाक साफ करना है, जो आपके घर में करते वही करना है। अगर अल्लाह चाह लिया उनसे भाग गया तो आपकी पूरी ज़िंदगी भर के जो ना मसले हल हो जाते हैं। तो ये तो है, अभी चल रहा है। कुछ लोग एंडोज भी किए हैं, कुछ लोग अप्लाई करे हैं। आप में से या आपके रिश्तेदारों में से, आपके मोहल्ले में, पड़ोस में अगर कोई भी इस तरह जाना चाहते हैं तो हम लोगों को इन्फॉर्मेशन दो, हम उसकी लिस्ट करके डॉक्यूमेंट कलेक्ट करके साहिबान को ले जाके देंगे हम। जी, सऊदी भेजने मैं वो दूसरा आ रहा हूँ, पहले मैं अब खदामा की बात कर रहा था, मैं दूसरा आता हूँ उसके बाद। और स्किल डेवलपमेंट डिपार्टमेंट के डिस्ट्रिक्ट ऑफिसर हैं श्रीनिवास सर, उनको गवर्नमेंट से बहुत सारे स्कीम आते हैं। हमारे बच्चे 7th पढ़ लिए, 8th पढ़ लिए, गैरेज में जा रहा है, कोई और कुछ कर रहा है, कोई बॉडी बिल्ड में जा रहा है, या कोई लेबर में जा रहा है, इवन खरबन में मैसन के काम को जा रहा है, तो उनकी उम्र 18 से ऊपर होना चाहिए। पासपोर्ट है तो ठीक है, नहीं तो हम सब मिलकर, जैसा कि हमारे सेक्रेटरी साहब बताया, हम लोग कोशिश करेंगे पासपोर्ट बना के देंगे। और वो वैकेंसी जब जब निकलते रहते हैं, ऐसा नहीं कि अब है, ऐसा नहीं बोल रहे हम लोग। आपका डॉक्यूमेंट बना के एक ले जाके वहाँ पे सबमिट कर दें तो उनके डेटा कंप्यूटर में रहता है। 2 महीने या 3 महीने के बाद कब भी वैकेंसी आई सऊदी अरब से या दुबई से, हम लोग को इतने कारपेंटर चाहिए, इतने वेल्डर चाहिए, इतने फैब्रिकेटर चाहिए, और इतने जो है दूसरे जो घर बनने वाले मैसन जो घर काम करते हैं ना, इतने चाहिए बोले तो वो लोग आपको कॉन्ट्रैक्ट करते हैं, तो आराम से काम हो जाएंगे ना। आज का ऐसा है हाल, सऊदी अरब को या दुबई को या कुवैत को भेजना है तो लाखों के रुपए एजेंट लेता है। अगर अरब नहीं भी लिया तो वहाँ का आदमी जो आपको लेके जा रहा है वो नहीं भी लिया तो ये लोग खा लेते हैं। 1 लाख रुपए आप क्या करते हैं, इधर से उधर से खर्च करके, कहीं से लोन लेके, हैंड लोन लेके, वो क्या बड्डी चक्रबड्डी लेके दे देते उसको। हो गया, चले गया, अच्छा हुआ, नहीं तो तबाह हो गया अगर। तो इस ऐसा मसला यहाँ पे नहीं है, होगा तो होगा, वैकेंसी है तो है, नहीं तो नहीं है, सीधा सीधा है। कुछ आपसे ले रहा नहीं है, क्या बिगड़ रहा है आपका? जितने आपके बच्चे हैं उनकी पूरी डिटेल ला के दीजिए, उम्र क्या है, एसएलसी का मतलब एसएलसी होना जरूरी नहीं है, उसकी कारपेंट्री है तो 7th 8th भी चलता है, एसएलसी थोड़ा और अच्छे जो इलेक्ट्रीशियन वेल्डर्स वगैरह है, और वो साथ साथ में उनको ट्रेनिंग भी देते हैं। साथ जैसा बोल रहे हैं, भेजने से पहले थोड़ा ट्रेनिंग भी देते हैं, तो देखे ये एग्जाम दूसरा हो गया। तीसरा जो एजुकेशन की बात आ रही है, मैं खुद कॉलेज चलाता हूँ, ग्लोबल शाहीन कॉलेज हमारी है, और अली पब्लिक स्कूल है जहाँ पे हमारे बच्चे पढ़ते हैं बहुत सारे, वो भी हम भी इसके जिम्मेदार हैं। बच्चों को जब कई फीस का मसला है तो हमारे जावेद कारंगी साहब है, डिस्ट्रिक्ट के ऑफिसर है, बड़े ऑफिसर है माइनॉरिटीज़ के, जो स्कॉलरशिप को अप्रूव करते हैं।
गाइड करते हैं, अगर कुछ मसला है तो वो उनके मसले हल करते हैं। हम लोग आगे बढ़ के अप्लाई करना चाहिए, जो गवर्नमेंट से जो स्कीम्स हैं, जो बेनिफिट देने जा रहे हैं, उसका इस्तेमाल करना चाहिए हम लोग। हम बोलते हैं नहीं आए नहीं, वो हुआ नहीं, उसमें कुछ ना कुछ गड़बड़ होती है। या तो तुम्हारा आधार कार्ड बैंक से लिंक नहीं होता, या तो कुछ और डेट ऑफ बर्थ में कुछ गलतियां होती हैं, ऐसा करके कभी कभी नहीं आते। तो बैठने का नहीं, जाके साहब के डिपार्टमेंट में कम से कम आधा दर्जन ऑफिसर है, उनसे किसी भी मिल के सर मेरे बच्ची का ऐसा स्कॉलरशिप अप्लाई किए थे हम लोग, आया नहीं है, जरा देखो सर क्या हुआ। वो सिस्टम में देख के बोलेंगे हाँ आपका आधार कार्ड बैंक को लिंक नहीं, तो पैसे कैसे जाएंगे बैंक को। छोटे छोटे मसले हैं, हम थोड़ा दौड़ फिर के करना चाहिए। तो इसमें 3 हो गए। एक तो फिलहाल क्वैत को जो अदामा का वैकेंसी है वो तो है, कोई भी अगर इंटरेस्टेड है तो हम लोग को आपके लिस्ट दो, और साहब एक फॉर्म दिए हैं हम लोग को, वो फिल करके हम ले जाके सबमिट करेंगे। दूसरा जो है मर्द बच्चों को शोहर भी हो सकता है, ऐसी बात नहीं है कि अगर वो भी 35 से 50 तक जो है तो जेंट्स चलेगा। ड्राइवर जो है ना गाँव में खास करके उम्र वाले रखते हैं, ड्राइवर की वैकेंसी आती है, और इलेक्ट्रीशियन की, एसी टेक्नीशियंस की, ऐसा इस टाइम पर जो है वो लोग आपको इन्फॉर्म करते हैं। तीसरा हाँ एजुकेशन बहुत जरूरी है, बच्चों को पढ़ाना। अब कोई पूछ रहा था कि आरटीआई 7th एज तक खत्म हो जाता है, उसके बाद दूसरे रास्ते हैं, जैसा सर बताया 7th एज तक तो आरटीआई फ्री से आपको स्कूल वाले पैसे नहीं लेते हैं, उसके बाद कहीं भी जाओ स्कूल में पैसे मांगते हैं आपको, तो उसका जरिया क्या है, स्कॉलरशिप अप्लाई करना। 2 नेशनल, एक अब्दुल कलाम आज़ाद स्कॉलरशिप भी है, और एक मेरिट स्कॉलरशिप है, एक सेंट्रल स्कॉलरशिप है, बहुत सारे स्कॉलरशिप हैं, हम लोग को मालूम नहीं है। जिसमें बस में निज़मा बोल को एक है, बेगम जहां बोल के एक है, खासकर बच्चों के लिए। थोड़ा सा जाके भाग दौड़ कर बच्चों को पढ़ाना तकलीफ नहीं, बच्चों को पढ़ाने के लिए पैसे नहीं चाहिए। अल्लाह की वजह से सहूलतें हैं, बहुत सारे इदारे हैं, ट्रस्ट हैं जो बच्चों की मतलब फीसों के लिए हेल्प करते हैं। हमारे यहाँ बहुत सारे ऐसे हैं, दूसरे इदारों से भी गवर्नमेंट की स्कॉलरशिप एक होती है और प्राइवेट स्कॉलरशिप बहुत सारे हैं, वो लोग आपको देते हैं। फिर थोड़ा सा मालूमात करके हेल्प करना चाहिए। ये 3 चीज़ें हैं, एक तो आपके लिए आप खुद फिलहाल वैकेंसी है, दूसरा जो घर के अहबाब जो जेंट्स हैं, शौहर हो, बेटा हो, रिश्तेदार हो, उनके जो भी पढ़ाई है उसके हिसाब से उनको ट्रेन करेंगे, जब वैकेंसी निकलेगी वो भेजेंगे। आपको क्या करना है, आपके बच्चे के डिटेल्स लाके देना है, हम उसको इकट्ठा करके हम थोड़ा उसको स्क्रूटनाइज करके, क्योंकि वहाँ जाने से सर हो सकता है बेजार हो जाए, वो भी प्रॉब्लम वो भी प्रॉब्लम ನಾವು ಆದಷ್ಟು ನಾವು ಇಲ್ಲಿ ಅದನ್ನು ರಿವ್ಯೂ ಮಾಡಿ ಸರ್, ಪ್ರಾಬ್ಲಮ್ಸ್ ನಾವು ಸ್ವಲ್ಪ ಎಲಿಮಿನೇಟ್ ಮಾಡ್ತೀವಿ ಇಲ್ಲೇ, ತದನಂತರ ನಿಮಗೆ ಒಂದು ಫೇರ್ ಕಟ್ ತಂದು ಕೊಡ್ತೀವಿ। तो हम लोग यहाँ पे थोड़ा स्क्रूटनाइज करके, हम अजमल भी रहते हैं और यूसुफ भी रहते हैं, वो लोग देख लेते हैं, देख के लेवल से ला के उसके बाद हम जाके उनको देंगे, वो उनके सिस्टम में लगा के रखेंगे। जब भी वैकेंसी आएगी आपका फ़ोन नंबर पे कॉल आएगा। ये मौके अच्छे हैं, इस्तेमाल कीजिए। जी आरटीआई बच्चों को नहीं आते, फ्री गवर्नमेंट पढ़ा दिए ना, तो वही है ना सर, तो वही ये है, उन्हें अप्लाई करना ना था। स्कूल फ्री नहीं पढ़ाती, स्कूल को गवर्नमेंट पैसे देती है, कोई भी स्कूल फ्री नहीं पढ़ाती। जितने उनको आरटी के सीट रहते हैं, बाकायदा गवर्नमेंट से पैसे आते हैं उनको, उसके लिए आपके डॉक्यूमेंट वो लोग मांगते हैं, आधार कार्ड, वालिद का कार्ड, वो डिटेल मांगते हैं, ताकि वो लोग सिस्टम में डाल के गवर्नमेंट से क्लेम करें। तो ऐसा है, इसमें और कुछ डाउट है तो एक एक करके पूछें, इंशाल्लाह सर भी जवाब देंगे, मैं भी कोशिश करूँगा, एक एक आदमी करके सवाल पूछिए। सर वो जरा उसका थोड़ा को बोले, एक एक लेवल बैठ कर पूछिए। बैठो, आरटीई का टेंशन होता है, फर्स्ट ऑनलाइन में एप्लीकेशन डालना, ये सबको मालूम है। सिलेक्शन हुआ बोले तो पैसा देने की जरूरत नहीं होती, सिलेक्शन नहीं हुआ बोले वो जो स्कूल में तुम्हें दाखिल कराते हैं, एडमिशन कराना, पैसा है तो फीस भर को एडमिशन कराना, इसके बाद स्कॉलरशिप को अप्लाई करो, जो पैसा तुम्हें बंदे रहते वो खुदा देता है गवर्नमेंट से माइनॉरिटी वाह ये है किसी का अब स्कॉलरशिप को लिखो डाल को ना वो हमारा को ना अप्लाई करना बोले ना का तो बच्चा की स्कॉलरशिप आती आ गया, उसमें कुछ ना कुछ गड़बड़ रहती है, वही बताया मैं। अब वो कभी हमारा आधार कार्ड बैंक को लिंक नहीं हुआ तो पैसा कैसे
3 बच्चा का भी को डालकर नहीं आया है। आया नहीं है, वो एक्नॉलेजमेंट रहता ना, लेके हमारे ये ईदगाह है ना, हाँ, ईदगाह के पास जे पहले हॉस्पिटल थी, वही बिल्डिंग में सबके ऑफिस है, वहाँ जाके सादत बोल के रहते और एक साहब हैं, उनसे मिलिए, बताइए, वो बता के बोलेंगे क्या हुआ है, उन लोग को मालूम होता नहीं, वो बोलेंगे ये ऐसा मसला है। खामोश बैठो। और कोई और क्या क्या पूछते हैं? एक एक कर सब बात हमारे से नहीं आता बेटा मोगु माताडी ಎಲ್ಲ ಮಗು ಕೇಳಲ್ಲ ಕೆಲಸ देख ली बात नहीं लिख को डाल को रहे तो बोले रे जब अप्लाइमेंट दिखाओ करको बोल रही सुनो। हां कुछ तो भी अब हमें सबमिट कर को ही ना पूरा डॉक्यूमेंट सुनो लिख दे को ही ना बोले रे जाओ ऑफिस में दिखाई तो मैं क्या है सो बोलती करको बोल रही। हाँ इनके के सामने है हॉस्पिटल थी नहीं पहले वो हॉस्पिटल ईदगाह मोहल्ले में ईदगाह है, ईदगाह मोहल्ले में ईदगाह है, वहाँ पे जे हॉस्पिटल बोलती है, वही बिल्डिंग में सेकंड फ्लोर में सबके ऑफिस है। हाँ नर्सिंग होम थी ना, करेक्ट जी। हाँ जी वहाँ जाइए, जो भी मसले हल करें। और अभी ये जो क्वेट की वैकेंसी बोला मैं दादा माँ की जल्दी नहीं है, घर से मशवरा करो, डिस्कस करो, बेटे हो या शोहर हो, डिस्कस करो, नेक्स्ट हफ्ता जिसको भी इंटरेस्टेड है वो उनके नाम ला के क्या पूछो फासद जी? प्रोसेस करें। क्या पूछो? फिलहाल वैकेंसी है वो। और इतना से तो यहाँ पे जो भी हम लोग कर रहे हैं देखो यहाँ पे जितना भी हम लोग ये कोशिश कर रहे हैं, इसमें जाति किसी का कोई मफाद नहीं है, इतना आप याद रख लें। ये सिर्फ अल्लाह के लिए है और आपकी भलाई के लिए है। इसमें ना तो मेरे एक पैसे का फायदा है, ना तो ऑफिसर लोग का कोई फायदा है। हम ये चाह रहे हैं कि आपकी जिंदगी में तब्दीली आए, आप थोड़ा सा आप जो जिंदगी कर रहे हैं उससे जरा उठ के अच्छी जिंदगी करें। हम सबका मकसद यही है। और ना कोई गवर्नमेंट से कोई हम लोग को कुछ 2 पैसे मिलते हैं, ना सर को कोई पैसे मिलते हैं। और ये क्लियर हो जाना चाहिए। ऐसा कभी अपने दिमाग में नहीं लाना कि आपको भेजने से यहाँ पे इदारे को या सर को 1 लाख रुपए, ऐसा में नहीं है, ऐसा बिल्कुल नहीं है। लेट मी क्लियर दैट। सर वो अदर कंट्री को गए तो बच्ची छोटी है, साथ में अम्मी को लेने जा सकती हैं जी साथ में अम्मी को लेने जा सकती हैं नहीं, ये जो खदामा की जो वैकेंसी है ये नहीं नो दूसरे नहीं, दूसरे कहते हैं कंप्यूटर वर्क की नहीं तो रिसेप्शन। हाँ वो डिपेंड रहता है आपका क्या पोस्ट है। पास पोस्टों में क्या होता है, दे विल अलो। इवन मेरा भी तजुर्बा है वो, अगर आपका अच्छा सैलरी है वहाँ पे, अच्छी पढ़ाई है, अच्छा जॉब है, तो दे आर एलिजिबल टू टेक देयर फैमिली। बिकॉज़ आई एम सिंगल मदर सो हाँ हाँ कुछ और को लेना नहीं होता ना। नहीं, वो आपके प्रोफेशन के ऊपर है और वहाँ पे कैसी वैकेंसी निकलती है उसके ऊपर डिपेंड है। ಅವರು ಹೋಗೋಕ್ಕೆ ರೆಡಿ ಇದ್ದಾರೆ, ಬಟ್ ಮಗು ಇದೆ, ತಾಯಿ ಇದ್ದಾರೆ, ಅವ್ರಿಗೂ ಕರ್ಕೊಂಡು ಹೋಗ್ಬೋದಾ ಅಂತ ಕೇಳ್ತಾರೆ. ಅಂದ್ರೆ ಎಂಪ್ಲಾಯ್ಮೆಂಟ್ ಡಿಪೆಂಡ್ ಅಂದ್ರೆ ಸುಮಾರು ಜನ ಅದು ಒಂದೇ ಮನೆ ಕಳಿಸಲ್ಲ, ಎಲ್ಲಾನು ಬೇರೆ ಬೇರೆ ಮನೆ ಕಳಿಸ್ತೀವಿ. ಅಂದ್ರೆ ಈಗ ಮಗು ಒಂದ್ ತಾಯಿ ಇಬ್ರು No, sir, this is she is not talking for housemaid. She is qualified. She has क्या कर रही हैं? हमारा ओन ऑफिस है सर, हाँ पान कार्ड ऑफिस है सोमेश्वरा में। हाँ हाँ नहीं, आपका क्वालिफिकेशन एसएसएलसी कंप्लीटेड है। हाँ कंप्यूटर ಕಂಪ್ಯೂಟರ್ ಸ್ಕಿಲ್ है वो ಅದು ಒಂಥರ ಬೇರೆ ಡಿಪೆಂಡ್ ಆಗುತ್ತೆ। ಕಂಪ್ಯೂಟರ್ ಆಪರೇಟರ್ ಆದ್ರೂ ನಡೆಯುತ್ತೆ ಅಥವಾ ರಿಸೆಪ್ಷನಿಸ್ಟ್ ಅಥವಾ ಮಾಲ್ ಅಲ್ಲಿ ಏನಾದರೂ ಅದು ಡಿಮ್ಯಾಂಡ್ ಬಂದಾಗ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮಾಡಿ ಈಗ ಒಂದೊಂದ್ಸರಿ ಮನೆ ಡಾಕ್ಟರ್ ಬಂತು ಅಂದ್ರೆ ನಾವು ಹೋಗೋದು ಅಂದ್ರೆ ಫ್ಯಾಮಿಲಿ ಜೊತೆನೆ ಹೋಗಕ್ಕಾಗೋದು ಸರ್, ಅಂದ್ರೆ ನಮ್ಮ ಮದರು ಮತ್ತೆ ನಮ್ಮ ಪಾಪು ಜೊತೆನೆ ಹೋಗಕ್ಕಾಗೋದು. ನಾನು ಸಿಂಗಲ್ ಪೇರೆಂಟು. ಮೇಡಮ್ ನೋಡಿ, ಫಾರಿನಲ್ಲಿ ಹೋದಾಗ ಅವರು ನಿಮ್ಮ अर्निंग ನೋಡ್ತಾರೆ। हाउ कैन यू फीड ನೀವು आप अपने वालिदा की जिम्मेदारी, बच्चों की जिम्मेदारी, बच्चों की पढ़ाई की जिम्मेदारी, आपकी जिम्मेदारी और वालिदा की मेडिकल की और प्लस रिहाइश की, अगर इतनी जिम्मेदारी आप उठा सकते हैं, उतनी सैलरी आप है तो देते बोलो, नहीं तो नहीं देते। बिकॉज nobody want to have you as a burden on that country. फॉरेन का ही पॉलिसी है, अगर आप बाहर जा रहे हैं तो उनके ऊपर आप बोझ ना बने, ऐसा सोचते हो लोग। हाँ मैं रहा हूँ,
ಬೇರೆ ಬಚ್ಚೆ भी रहे ನಾನಿದ್ದೆ ಸರ್ ಫಾರಿನಲ್ಲಿ 20 ವರ್ಷ ಇದ್ದೆ ವಿತ್ ಫ್ಯಾಮಿಲಿ ಬಿಕಾಸ್ ಐ ಹ್ಯಾವ್ ದಟ್ ಸ್ಟೇಟಸ್ ಆ್ಯಂಡ್ ಫ್ಯಾಮಿಲಿ ಸ್ಟೆಬಿಲಿಟಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆ ಥರ ಇದ್ರೆ ಪ್ರಾಬ್ಲಮ್ ಇಲ್ಲ. ಇವ್ರು ಹೋದಾಗ ಇವ್ರ ತಂದೆ ತಾಯಿ ಜಿಮ್ಮೆದಾರಿಯನ್ನು ತಗೋಬೇಕು ಇವರು. ಅವರು ಇರೋದನ್ನ ತಿನ್ನೋದನ್ನ ಮನೆದು ಎಲ್ಲ ಅವ್ನ ಮಗಳದು ವಿದ್ಯಾಭ್ಯಾಸಕ್ಕೆ ಬಿಡೋದಿಲ್ಲ ಅವರು. ಹಂಗೆ ನಾವು ಮನೇಲಿ ಇಟ್ಕೊಂತೀವಿ ಅಂದ್ರೆ ಕೇಳಲ್ಲ ಫಾರಿನಲ್ಲಿ. ಇಲ್ಲಿ ಎಷ್ಟು ಅರ್ನ್ ಮಾಡ್ತಿದ್ದೀರಮ್ಮ ಈಗ? ಸರ್ 30 to 35,000 ಆಗುತ್ತೆ ಸರ್ ಇಲ್ಲಿ? ಮಂತ್ಲಿ. ಅಂದರೆ ಬೇರೆ ವರ್ಕರ್ಸು ಇದ್ದಾರೆ, ಅವ್ರದ್ದು ಎಲ್ಲ ಕಟ್ಟಾಗಿ ನನಗೆ ಒಂದು 24,000 ತನಕ ಉಳಿಯುತ್ತೆ. ಚೆನ್ನಾಗಿದೆ. नहीं मां क्या होता है बोले तो आप ಆ ಥರ ಈಗ ಅಂದರೆ ಇನ್ನೊಂದು ಅಲ್ಲಿ ಸ್ವಲ್ಪ ಜಾಸ್ತಿ ಏನಾರ ಇದಾಗುತ್ತೆ. ನೀವು ಜಾಸ್ತಿ ತಗೊಂಡ್ರು ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ. मां पूरा खर्चा हो जाता है. ಈಗ ನೀವು ಇಬ್ರು ಸಾಕ್ಬೇಕಾಗಿ ಹೌದು. और फर्स्ट ऑफ ऑल देते नहीं हो. ನೀವು ಇಲ್ಲೇ ಚೆನ್ನಾಗಿದ್ದೀರ, ಕೈ ಕಸ್ತಿದೆ, ದುಡಿಬೋದು. ಇನ್ನೊಂದು ಆಮೇಲೆ ಟೈಮಿಂಗ್ಸ್ ಇಲ್ಲ ಇಲ್ಲಿ. ಹಾಂ ಹೌದು ಸರ್. ಟೈಮಿಂಗ್ಸ್ ಇಲ್ಲ. ಹುಡುಗರು ಇರ್ತದೆ 11 ಗಂಟೆ ಹೋದ್ರೆ ನಡೆಯುತ್ತೆ. अबले हमारे क्या होता बोले तो अगर हम लोग विजिट वीजा में फॉरेन जा रहे ನಾವು ಫಾರಿನ್ ಹೋಗ್ತಾ ಇದ್ದೀವಿ ಬಿಸ್ನೆಸ್ ವೀಸಾ, ಅಲ್ಲಿ ಸ್ಟೆಬಿಲಿಟಿ ಕೇಳ್ತಾರೆ. ಅಲ್ಲಿ ನೀವು ಎಲ್ಲಿರ್ತೀರಾ, ಹೋಟೆಲ್ ಟಿಕೆಟ್ ಇದೆಯಾ, ಏನು ವಾರಕ್ಕೆ ಬ್ಯಾಂಕ್ ಅಂತ ಹೇಳ್ತಾರೆ. ರೆಸಿಡೆನ್ಸ್ ಇದ್ದಾಗ ನಿಮಗೆ ತಾಯಿ ಮತ್ತೆ ಮಗಳು ಅವ್ರ ವಿದ್ಯಾಭ್ಯಾಸ ಮತ್ತೆ ನಿಮಗೆ ಅಷ್ಟು ಸಾಧ್ಯ ಇದೆಯಾ ಎಕ್ಸ್ಪೆನ್ಸಸ್ ಬೇರೆ ಮಾಡೋಕ್ಕೆ? ಅಲ್ಲಿ ಹೋಗೋದು ನೀವು ದುಡಿಯಾಕೆ ಅಲ್ವಾ? ಎಲ್ಲ ಕಾಸ್ಟ್ ಆಫ್ ಲಿವಿಂಗ್ ಇಲ್ಲಿಂದ 10 ಟೈಮ್ಸ್ ಇರ್ತದೆ. ಇಲ್ಲಿ 5,000 ಜೀವನ ಮಾಡ್ಬೇಕಂದ್ರೆ ಅಲ್ಲಿ 50,000 ಬೇಕು ನಿಮಗೆ. ಸೊ ಆ ಥರ ಡಿಫ್ರೆನ್ಸ್. ಇವಾಗ ಅದು ಸಾಕಾಗ್ತಾ ಇಲ್ಲ ಸರ್. 24,000 ಅಂತ ನಾವು ಹೇಳ್ತೀವಿ. ನನಗೂ ಡಯಾಬಿಟಿಸ್ ಇದೆ, ಅಮ್ಮಗೂ ಇದೆ. ನಮ್ಮದು ಅಂದರೆ ತುಂಬ ಇದಿದೆ. ಅಂಥ ಸಮಯದಲ್ಲಿ ಎಲ್ಲ ನೋಡಬೇಕು, ಯಾರ ಮೇಲೆ ಡಿಪೆಂಡ್ ಆಗಿ ಇಂಡಿವಿಜುವಲ್ ಹೋಗ್ಬಿಟ್ಟು ಯು ಕ್ಯಾನ್ ಅರ್ನ್ ಆ್ಯಂಡ್ ಸೇವ್ ಸಮಥಿಂಗ್. ಅಲ್ಲಿ ಹೋಗ್ಬಿಟ್ಟು ಆದರೆ ಇಂಡಿವಿಜುವಲ್ಗೆ ಇಲ್ಲಿ ಚಾನ್ಸ್ ಇದೆಯಾ ಸರ್? ಆ ಥರ ಏನಾರ ಗೌರ್ಮೆಂಟ್ ಇದೆ? ಅದನ್ನೇ ಹೇಳ್ತಾ ಇದೀವಲ್ಲ, ಅದು ಎನ್ರೋಲ್ ಮಾಡಿ ಬಂದಾಗ ಆಪರ್ಚುನಿಟಿ ಹೇಳ್ತಾರಂತೆ. ಹೌದಾ? ಹಾಂ ಸರ್, ರಿಜಿಸ್ಟರ್ ಮಾಡಿಸ್ತೀನಿ. ಒಂದು ಏನಾಗಿದೆ ಅಂದರೆ ನಂದು ಅಮ್ಮದು ಪಾಸ್ಪೋರ್ಟ್ ರೆಡಿ ಆಗಿದೆ, ಪಾಪುದು ಅಪ್ಲೈ ಮಾಡಿದ್ವಿ. ಇವ್ರ ತಂದೆ ಏನು ಮಾಡಿದ್ರು, ನಂದು ಪರ್ಮಿಷನ್ ಇಲ್ದೇ ಪಾಪು ಪಾಸ್ಪೋರ್ಟ್ ಮಾಡಿದ್ದಾಳೆ ಅಂತ ಪಾಸ್ಪೋರ್ಟ್ ಆಫೀಸಿಗೆ ಲೆಟರ್ ಹೌದು, ಕಳಿಸಿದ್ರು. ಅದು ರೂಲ್. ಅವಾಗ ಸ್ಟಾಪ್ ಆಗಿಬಿಟ್ಟಿದೆ ಅದು. ಇನ್ನೂ ನಂದು ಡಿವೋರ್ಸ್ ಆಗಿಲ್ಲ, ಕೇಸ್ ನಡೀತಾ ಇದೆ. ಸೊ ಹಂಗಾಗಿ ಪಾಪುದು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದು ಏನಾದ್ರು ಸಾಲ್ವ್ ಮಾಡಿಕೊಡ್ತೀರಾ? ಅದು ಸಿವಿಲ್ ಮ್ಯಾಟರ್. ಅದು that will go to civil only. ನಾವು ನೀವು ಇಂಡಿವಿಜುವಲ್ ಹೋಗ್ತೀವಿ ಅಂತಂದ್ರೆ ನಾವು ನಿಮಗೆ ಸಪೋರ್ಟ್ ಮಾಡೋದು. ಕೋರ್ಟ್ ಇದೆ. ಆ ಕೋರ್ಟಲ್ಲಿ ಹುಡುಗರು ಎಲ್ಲ ಇದೆಯಲ್ಲ, काजी से हमारे दारुल कसाब में जाते हैं। दारुल कसाब में ठीक है। और कुछ दूसरे कौन थे भाई के बड़े लगे नम्मा इनके बेटे जाति में तो हां ओके वो पुलिस कर दियो। हां सेकंड शंकर पूछ ले वो जो वैकेंसी निकलती है कौन करते हैं? क्या करते हो? टिंकरी कारपेंटर दो या वो भी जाना बोले चाहिए। ना क्या क्या है साइलेंट मालूम हो वहाँ से क्लोज करिए। ಬರ್ತಾರೆ ನೆಕ್ಸ್ಟ್ ವೀಕ್ ಅನ್ನೋದು ಹೇಳ್ತಾರೆ. ಈ ವೀಕ್ ಬಂದು ಹೇಳ್ತಾರೆ. अब वो ट्रेनिंग सेटिंग करके बोली ना तुम्हें कंप्यूटर में ट्रेनिंग की सभी वो कितने घंटे से कितने घंटे बाद में बोलते हैं सर, शाम को एक बार वो बैच कैसा बनती है वैसा ट्रेनिंग सेंटर वाला क्या टाइम ನಮ್ಮ ನಾರ್ಮಲಿ 10 ಗಂಟೆಯಿಂದ 2 ಗಂಟೆವರೆಗೂ ಇರುತ್ತೆ. 3 से 4 आवर 6 ಗಂಟೆ. सेकंड बैच को गए तो 2 घंटे ನೀವು ಡೈಲಿಯಿಂದ ಆದರೆ 10 ಗಂಟೆಯಿಂದ 6 ಗಂಟೆ. फोन नंबर्स ऑफिस के फोन नंबर्स माइनॉरिटी की ऑफिस का भी और स्किल ऑफिस का भी फोन नंबर यहाँ जिम्मेदार को दिए रहते हैं। तो हमें हमें आपको उनसे फोन नंबर और हमारा ऑफिस के एड्रेस में ले सकते हैं। ಸರ್ನ ಕಾಂಟ್ಯಾಕ್ಟ್ ಮಾಡಿ नेक्स्ट वीक आप कांटेक्ट करो। ನಾಳೆ ಕಳಿಸ್ಬಿಡಿ ಅವ್ರನ್ನ, ನೀವೇ ಬರಬೇಡಿ, ದುಡಿಮೆ ಬಿಟ್ಟು ಬರಬೇಡಿ ನೀವು. ಬಂದ್ಬಿಡಿ, ಬಂದು ಭೇಟಿ हाँ करे 3 मिनट कंटिन्यू ठीक है सर। क्लोज करिए। क्या भी क्लैरिफिकेशन हुआ तो हमरा
सेंटर में पूछ लो, हमें होना तो मालूमात कर ले को बोलते, ठीक है। अफसर शरीफ साहब ने हमारा खिताब किया, उनका शुक्रिया अदा करते हुए, और हमारे सेंटर में आज हमारे बुलाने पर आकर हमें खिताब किए, यानी कि बहुत सारे मालूमात कराए हमारा ऑफिस के कामा के तरफ से। तो हमारे जावेद सर का हमें हमारे ट्रस्ट की तरफ से उनका शुक्रिया अदा करते हुए ಇದೇ ರೀತಿ ನಮ್ಮ ಕರೆಯ ಮನವಿಯನ್ನು ಸ್ವೀಕರಿಸಿ ಈ ನಮ್ಮ ಸೆಂಟರ್ಗೆ ಇವತ್ತು ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಸಾಹೇಬರಾದ ಶ್ರೀನಿವಾಸ್ ಕೆ ಸಾಹೇಬರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಗೌರವವನ್ನು ಹಾಗೂ ಧನ್ಯವಾದಗಳು. ಇದೇ ರೀತಿ ನಮ್ಮ ಕರೆಯ ಮೇರೆಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ರಘುರವರು ಅವರು ಬಂದು ನಮಗೆ ಮಾಹಿತಿ ನೀಡಿರುತ್ತಾರೆ, ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಗೌರವ ಹಾಗೂ ಧನ್ಯವಾದಗಳು. ಅದೇ ರೀತಿ ನಮ್ಮ ಕರೆಯ ಮೇರೆಗೆ ಇಲ್ಲಿ ಆಗಮಿಸಿ ನಮ್ಮನ್ನು ಉದ್ದೇಶಿಸಿ ಎರಡು ಮಾತು ಹೇಳಿರ್ತಕ್ಕಂಥ ರೂಪಾ ಮೇಡಮ್ ಅವರು ಸಾಕಷ್ಟು ಅವರಿಗೆ ಸಹ ನಮ್ಮ ಟ್ರಸ್ಟ್ ವತಿಯಿಂದ ಗೌರವವನ್ನು ಸಮರ್ಪಿಸಿ ಧನ್ಯವಾದಗಳು. ಮತ್ತು ನಮ್ಮ ಅಧ್ಯಕ್ಷರಾದ ಅಫ್ಜಲ್ ಶರೀಫ್ ಸರ್ಗೂ ಸಹ ನಾವು ಧನ್ಯವಾದಗಳನ್ನು ಅರ್ಪಿಸಿ ಗೌರವವನ್ನು ಸಮರ್ಪಿಸ್ತಾ ಇದ್ದೀವಿ. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಅಲಿ ಪಬ್ಲಿಕ್ ಸ್ಕೂಲ್ ಅವರ ಮ್ಯಾನೇಜರ್ ಆದ ಹಾರಿಸ್ ಅವರು ಬಂದಿದ್ದಾರೆ, ಅವರಿಗೆ ಸಹ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಗೌರವವನ್ನು ಸಮರ್ಪಿಸ್ತಾ ಇದ್ದೀವಿ. PUC ಆಗಿ ಮನೆಯಲ್ಲಿರೋರು ಇಮಿಡಿಯೇಟ್ ಆಗಿ ಬಂದರೆ ಟ್ರೈನಿಂಗ್ ಇದೆ, ಕಂಪ್ಯೂಟರ್ ಟ್ರೈನಿಂಗ್. ಇಲ್ಲ ನೇರವಾಗಿ